ಗುರುವೇ ಸತ್ಕ್ರೇ ಆಗರವೇ ಸುಜ್ಞಾನ ಸಾಗರವೇ ಅನ್ನ ಮತಿಗೆ ಮಂಗಳವಿತ್ತು ರಾಗಲಿಂಬೇಗ ಕೃಪೆಯಾಗು ಗುರುವೇ ಭಕ್ತರ ಕಲ್ಪಾತರುವೇ ಸಜ್ಜನ ಮಾನೋ ಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು ದೇಶಿಕನೇ ಅನುಭಾವುಲ್ಲಾಸಕನೇ ಸಂಕಲ್ಪ ನಾಶಕನೇ ಆನ ಪಾದಿತ್ರೈಮಲಧೋಣಿ ನಾಶಕನೇ ಯನಗೆ ಕೃಪೆಯಾಗು ಕಾರ್ಯ ಕಾರಣ ಭಕ್ತಿ ತೋರ್ಯಾ ತಾಮಸದ ಚೇತ್ ಸೂರ್ಯಾಯಣರಿಂಗೆ ಧೈರ್ಯವಾಗಿಯ ಗುರು ಮಾರ್ಯ ನೀ ನನಗೆ ಕೃಪೆಯಾಗು ಗುರೋರಾಧಿಕವೆಂದು ಜಗದಲ್ಲಿ ಸಾರುತೆಯ ನಿಗಮ ಶ್ರುತಿ ಕೇಳಿ ಗುರುವೇ ನಿಮ್ಮ ಪದಯುಗವ ಬನ್ನಿಪ್ಪೆನು ಕೃಪೆಯಾಗು ಹರನಿಂದಾಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದ ನನಗೆ ಕೃಪೆಯಾಗು ಎಲ್ಲ ದೈವಕ್ಕೆ ನಿಮ್ಮ ಬೆಲ್ಲಡೆ ಘನವೆಂದು ಸಲ್ಲೆಗೊಮ್ಮೊಮ್ಮೆ ನಾಂ ಗುರುರಾಯ ಸಲ್ಲೆಯಿಂದ ಕೃಪೆಯಾಗು ನರಜೀವಿಗಳಿಗೋರ್ವಾಹರನೆ ಕಾರಣ ಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದ್ಯಾರ್ಗೀರ್ಪೆ ನಡಿಗೆ ಕೃಪೆಯಾಗು ಶಿವನ ಸನ್ನಿಧಿಯಾರ್ಗೆ ಭವ ಮರಣ ಉಂಟೆಂದು ತವ ಪಾದ ಪದ್ಮ ಸನ್ನಿಧಿಯ ಬಯಸೆ ಬಂದವ ನನಗೆ ಗುರುವೇ ಕೃಪೆಯಾಗು ನೀನಾನೂತನ ಶಬ್ದ ಪಾನೀನ್ ಭಗವಂತೆ ಜ್ಞಾನ ಶ್ರೀ ಗುರುವೇ ನೀ ನುಡಿಸಿದಂತೆ ಮಾನದಲೇ ನುಡಿವೆ ಕೃಪೆಯಾಗು ಗುಡಿ ಮಾತೆಗೊಮ್ಮೆ ಮಾರ್ನುಡಿಯಾತ ಕೊಡುವಂತೆ ಪಡೆಯ ನೀ ಹೊಕ್ಕು ನುಡಿಗೊಟ್ಟ ಪರೆಯೋಣ ನುಡಿವೆ ನೈ ಗುರುವೇ ಕೃಪೆಯಾಗು ಯಂತ್ರವಾಹಕನ ಹಸ್ತಾಂತರ ಬೊಂಬೆಯದು ಪರತಂತ್ರದಿಂದಾಡು ವಂಚನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು ಸ್ವಾನುಭಾವದಲೆಯ ನಾನೇನ ಬಲ್ಲೆ ನೀನೇ ಒಳಹೊಕ್ಕು ನೀನ ನುಡಿಸಿದೊಡನೆ ನಾನೊಡವೆ ಗುರುವೇ ಕೃಪೆಯಾಗು ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ಜಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಹೊರಡು ಕೊನರುವುದು ಬಲು ಬರಡು ಹಯನಾಗುವುದು ಕುರುಡಂಗೆ ಕಣ್ಣು ಬಹುದು ನಿನ್ನೊಲುವೆ ಎಂದರಿದೆ ನೈ ಗುರುವೇ ಕೃಪೆಯಾಗು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ವ ಎಂಬಲ್ಲಿ ಅನ್ನ ಭವ ಹರಿಯಿತ್ತು, ವ ಎಂಬಲ್ಲಿ ಸರ್ವಜ್ಞನಾದೇನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು, ಇಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದಬಣರಿದು, ಆನು ನೀನು ಬಸವ 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 ಎನ್ನುತ್ತಿರದನೆಯ ಗುಹೇಶ್ವರ. ಭಕ್ತಿ ಭಂಡಾರಿ ಮಹಾತ್ಮ ಬಸವಣ್ಣವರನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡೆದಾಡದವರಾಗಿರತಕ್ಕಂಥ ಶತಾಯುಷಿ ಪರಂಪೂಜನೀಯ ಚನ್ನಬಸವ ಪಟ್ಟದರೆ ನೆನೆದು ಪರಂಪೂಜನೀಯ ಉಭಯಪಗಳ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ ಆಮೇಲೆ ಭಕ್ತಿಯ ಅಲ್ಲಮರು ಪರಮಶಾಂತಿಯನ್ನ ಪಡೆದಂಥ ಮಹಾನ್ ಜ್ಞಾನಿಗಳು. ಅವರು ಈ ದೇಶವನ್ನ ತಿರುಗಾಡಿದವರು, ಎಲ್ಲಾ ಕಡೆ ಸಂಚರಿಸಿ ತಾನುಂಡ ಅನುಭವನ ಜಗತ್ತಿಗೆ ಅವರು ಹಂಚಿದರು. ಅಂತ ಶಾಂತಿಯ ಅವ್ರು ನಡೆದರ ಶಾಂತಿಯ ಮೂರ್ತಿ ನಡೆದಂಗೆ ಆಗ್ತಿತ್ತು. ಅಷ್ಟು ಪರಮ ಶಾಂತಿಯನ್ನ ಪಡೆದವರು ಅಲ್ಲಮರು. ಹಾಗ ಅಲ್ಲಮರಿಗೆ ಗೊತ್ತಿಲ್ಲದ ವಿಷಯ ಈ ಜಗತ್ತಲ್ಲಿ ಯಾವುದಿಲ್ಲ. ಅಷ್ಟೆಲ್ಲ ಜಗತ್ತನ್ನ ಒಳಹೊಕ್ಕಿ ನೋಡಿದವರು, ಜಗತ್ತನ್ನ ಆಳವಾಗಿ ತಿಳ್ಕೊಂಡವರು, ಮನುಷ್ಯನ ಪ್ರಾಣಿ ಪಕ್ಷನ ಸಮೀಪದನ್ನ ಕಂಡವರು. ಅದಕ್ಕೆ ಎಲ್ಲವನ್ನ ಅರಿತು ಅವರು ಆಡಿದ ಮಾತುಗಳಿಗೆ ಎಷ್ಟು ಬೆಲೆ ಅದ. ನಾವು ಆಡೋ ಮೇಲೆ ಮೇಲೆ ಮಾತಾಡ್ತೀವಿ, ಅವ್ರು ಅಲ್ಲಮರು ಒಳಹೊಕ್ಕು ನೋಡಿದರು. ಅವಾಗ ಅವ್ರೇನು ಕಂಡಿತು, ಅವರು ಕಂಡಿದ್ದನ್ನ ಹೇಳಕ್ ಶುರು ಮಾಡಿದರು. ಆಗ ಅದ್ಭುತ ಮಾತನ್ನ ಹೇಳಿದರು. ಒಬ್ಬ ವೈದ್ಯ ಕಾಯಿಲೆವನ್ನ ಆಗಿರ್ತದೆ ದೇಹಕ್ಕೆ, ಎಷ್ಟೇ ದೇಹಕ್ಕೆ ಕಾಯಿಲೆ ಇರಲಿ, ಮೈಯೆಲ್ಲ ದೊಡ್ಡ ದೇಹದಲ್ಲಿ ಜ್ವರ ಇರಬಹುದು, ಅದರ ಸಣ್ಣ ಗುಳಿಗೆಯನ್ನು ಕೊಟ್ಟು ದೊಡ್ಡ ದೇಹದ ಕಾಯಿಲೆಯನ್ನ ವಾಸಿ ಮಾಡ್ತಾರೆ. ಸಣ್ಣ ಗುಳಿಗೆ ಆದ್ರ ಸಣ್ಣದ ಗುಳಿಗೆದಲ್ಲಿ ಸಮೇತ ಎಲ್ಲಾ ದೊಡ್ಡ ಜ್ವರವನ್ನ ಕಡಿಮೆ ಮಾಡೋ ಸಾಮರ್ಥ್ಯ ಸಣ್ಣ ಗುಳಿಗೆ ಇಲ್ಲದ. ಹಾಗೊಬ್ಬ ವಿಜ್ಞಾನಿ ಏನ ಮೊಬೈಲ್ದಲ್ಲಿ ಅದ ಸಣ್ಣ ಸಣ್ಣ ಮೆಮರಿ ಕಾರ್ಡ್ದಲ್ಲಿ ಎಷ್ಟು ಜ್ಞಾನವನ್ನದು ಸಂಗ್ರಹವಾಗಿ ಇಟ್ಟಿರ್ತಾರ. ಇಷ್ಟೆಲ್ಲ ಸಾವಿರ ಸಾವಿರ ಪುಸ್ತಕದಲ್ಲಿರುವಂತ ಜ್ಞಾನವನ್ನ ಸಣ್ಣ ಪೆಂಡ್ರದಿಲ್ಲದ ಮೆಮರಿ ಕಾರ್ಡ್ದಲ್ಲಿ ಅದ. ಅಷ್ಟೆಲ್ಲ ಅಪಾರ ಜ್ಞಾನವನ್ನ ಸಣ್ಣ ಓದುವಂಗ ಕೇಳುವಂಗ ನೋಡುವಂಗ ಇಷ್ಟೇ ಕಾಡದಲ್ಲಿ ಇಟ್ಟಿರ್ತಾರ. ಹಾಗ ಅಲ್ಲಮರು ಅಪಾರ ಜೀವನ ಜ್ಞಾನವನ್ನ, ಹಾಗ ಮನುಷ್ಯನ ಸುಖ ದುಃಖಕ್ಕೆ ಕಾರಣ ಏನು, ಶಾಂತಿಯ ಸೂತ್ರವನ್ನ ಸಣ್ಣ ಸಣ್ಣ ಮಾತುಗಳಲ್ಲಿ ಅಲ್ಲಮರಿಟ್ಟಾರ. ಹಾಗ ಅಲ್ಲಮರ ಆಡಿದ ಮಾತುಗಳು ಬಹಳ ಸಣ್ಣವು, ಆದ್ರಷ್ಟೇ ಅನುಭವ ಕುರಿತು. ಅಂತ ಅಲ್ಲಮರು ಶಾಂತಿಯ ಮಾತನ್ನ ಆಡ್ತಾ ಇದ್ದಾರೆ. ಅದಕ್ಕೆ ಬಹಳ ಒಳ್ಳೆ ಮಾತನ್ನು, ನಿಜಕ್ಕೂ ನಮ್ಮ ಮನೆಗಳ ಒಡ್ಲಿಕ್ಕೆ, ನಮ್ಮ ಜೀವನ ಅಸ್ತವ್ಯಸ್ತ ಆಗ್ಲಿಕ್ಕೆ ಏನು ಕಾರಣದ, ನಮ್ಮ ಜೀವನ ಸುಖಮಯ ಆಗಬೇಕು, ಜೀವನ ಶಾಂತಿಪೂರ್ಣ ಆಗಬೇಕು, ಯಾಕೆ ಆಗ್ತಾ ಇಲ್ಲ, ಅದರ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ಬಹಳ ಚಲೋ ಮಾತನ್ನ ಅಲ್ಲಮರು ಹೇಳ್ತಾರೆ. ನಿಜಕ್ಕೂ ಅಂತ ಅಲ್ಲಮರು ಇವತ್ತವ್ರು ಇಲ್ಲ, ಆದ್ರೆ ಅವರ ಮಾತುಗಳು ಮಾತಿನ ಮುಖಾಂತರ ಅದಾರ. ಅಂತ ಅದ್ಭುತವಾದ ಅಲ್ಲಮರು ಮಾತನ್ನ ಹೇಳಿಬಹುದು. ಆಗ ಹಂತ ಅಲ್ಲಮನ ಆಡಿದ ಮಾತುಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹೀಗೆ ಹೃದಯದಲ್ಲಿ ಬರೆದಿಟ್ಟುಕೊಳ್ಳಬೇಕು. ಅಂತ ಅದ್ಭುತ ಮಾತನ್ನ ಅಲ್ಲಮರು ಹೇಳಿ ಅವ್ರು ಹೇಳ್ತಾರ, ಸಣ್ಣ ಸಣ್ಣ ಮಾತುಗಳು ಅಷ್ಟು ಪ್ರಭಾವಿ ಮಾತು, ಅಷ್ಟು ಬೀಜದಂತ ಮಾತನ್ನ ಅಲ್ಲಮರು ಹೇಳಿದರು. ಅವ್ರು ಹೇಳ್ತಾರ, ಕಂಗಳ ಕರುಳ ಕೊಯ್ದವರ, ಮನದ ತಿರುಳ ಹುರಿದವರ, ಕಂಗಳ ಕರುಳ ಕೊಯ್ದವರ, ಮನದ ತಿರುಳ ಹುರಿದವರ, ಮಾತಿನ ಮೊದಲ ಬಲ್ಲವರ, ಜನಗೊಮ್ಮೆ ತೋರ ಗುಹೇಶ್ವರ. ಎಷ್ಟು ಚಲೋ ಮಾತು, ಬರೀ 3 ಸಾಲಿನ ಮಾತು, ಆದ್ರ ಎಷ್ಟು ನಮ್ಮ ಜೀವನಕ್ಕೆ ಹೋಲ್ತದೆ. ಹಾಗ ಇದೊಂದು ವಚನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಯಾಕೆ ಇನ್ನೊಬ್ಬರ ಬಗ್ಗೆ ಜಗಳ ಬರೋದ್ ಪ್ರಶ್ನೆ ಇಲ್ಲ. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಏನು ಬರೋದಿಲ್ಲ. ಅಷ್ಟು ಚಲೋ. ಹೀಗ ಆಗ್ಲಿಕ್ಕೆ ಕಾರಣ ಏನದು ಅಂತಂದ್ರ ಈ ವಚನ ಅಲ್ಲಮರು ಹೇಳ್ತಾ ಇದ್ದಾರೆ, ನಮ್ಮ ಜೀವನ ಹಂಗಾಗ್ಲಿಕ್ಕೆ ಕಾರಣ ಹಿಂಗದ. ಆಗ ಸಂತರ ಬದುಕಿಗೆ ನಮ್ಮ ಬದುಕಿರೋ ವ್ಯತ್ಯಾಸ ಅದೇ ಅಂತ. ಯಾಕೆ ಅವರು ಕಂಗಳ ಕರುಳ ಕೊಯ್ದವರದಾರ, ಆದ್ರೆ ನಮ್ಮ ಕಂಗಳ ಕರುಳು ನಾವು ಕೊಯ್ಲಿಲ್ಲ.
ಯಾಕೆ ನಾವು ಜಗತ್ತನ್ನ ನಾವು ನೋಡ್ಬೇಕಂತ ಅಲ್ಲವರು ಹೇಳೋದು. ಹಾಗ ನೋಡ್ಬೇಕು, ಸ್ಪಷ್ಟವಾಗಿ ನೋಡ್ಬೇಕು. ಸ್ಪಷ್ಟವಾಗಿ ನೋಡ್ತಂದ್ರ ವಸ್ತು ಸ್ಪಷ್ಟ ಕಾಣ್ತದ. ಏನೋ ಅವಸರದೆಲ್ಲ ನೋಡಕ್ ಶುರು ಮಾಡಿದ್ರ, ಏನೋ ಯಾರ ಜೊತೆ ಮಾತಾಡ್ತಾ ಇದೀವಿ, ವಸ್ತುನ ನೋಡ್ತಾ ಇದೀವಿ, ಅದ್ರ ವಸ್ತು ಸ್ಪಷ್ಟ ಕಾಣೋದಿಲ್ಲ. ಆಗ ಅವಸರದ ಇರ್ತೇವೆ, ಏನೋ ಓದ್ತಾ ಇದೀವಿ, ನೋಡ್ತಾ ಇದೀವಿ, ಯಾರದು ಮಾತು ಕೇಳಿದೀವಿ, ಅದು ವಸ್ತು ಮಾತು ಸ್ಪಷ್ಟ ಕೇಳಿಸೋದಿಲ್ಲ. ಕೇಳಿಸದಂಗ ಆಗ್ತದ, ಅದರ ಸ್ಪಷ್ಟ ಕೇಳಿಸೋದಿಲ್ಲ. ನೋಡಿದಂಗ ಆಗ್ತದ, ಅದರ ಸ್ಪಷ್ಟ ನೋಡೋದಿಲ್ಲ ಅಂತ. ಹಾಗಲ್ಲ ನಮಗೆ ಹೇಳ್ತಾ ಇದಾರೆ. ಹಂಗ ನಾವು ಜಗತ್ತನ್ನ ನಾವು ಸ್ಪಷ್ಟವಾಗಿ ನೋಡ್ಬೇಕು. ಹಾಗ ನಾವು ಸ್ಪಷ್ಟವಾಗಿ ನೋಡಬೇಕು. ಈ ಕಣ್ಣಿನಿಂದ ಭಗವಂತ ಕಣ್ಣು ಕೊಟ್ಟ ನೋಡ್ಬೇಕಂತ. ಹಾಗ ವಾಹನದಿಂದ ಮಳೆಗಾಲದಲ್ಲಿ ಕಾರದ ಕುಂತು ಹೋಗ್ತಾ ಇದೀವಿ, ವಿಪರೀತ ಜೋರಾಗಿ ಮಳೆ ಅದ, ಮುಂದೆ ಏನಾದ ವಸ್ತು ಕಾಣೋದಿಲ್ಲ. ಮುಂದಿನ ವಸ್ತು ಕಾಣಬೇಕಾಗಿತ್ತಂದ್ರ ಎರಡು ವಸ್ತು ಇರ್ಬೇಕಾಗ್ತದೆ. ಗಾಡಿಗೆ ಹೆಡ್ಲೈಟ್ ಇರ್ಬೇಕಾಗ್ತದೆ, ಆಮೇಲೆ ಒಂದು ವೈಫರ್ ಇರ್ಬೇಕಾಗ್ತದೆ. ಈಗ ವೈಫರ್ ಚಾಲು ಮಾಡಿದ್ರ ಮುಂದಿನ ವಸ್ತು ಕಾಣಕ್ ಶುರು ಆಗ್ತದೆ. ಬರೀ ವೈಫರ್ ಅದ, ಹೆಡ್ಲೈಟ್ ಇಲ್ಲ, ಅದ್ರ ವಸ್ತು ಕಾಣೋದಿಲ್ಲ ಅಂತ. ಹಾಗ ಮುಂದಿನ ವಸ್ತು ಕಾಣಬೇಕಾಗಿತ್ತಂದ್ರ ಎಲ್ಲಾ ಹಗಲತ್ತೆ ಮಳೆ ಅದ, ಕಾಣಬೇಕಾದ್ರ ವೈಫರ್ ಹಾಕ್ಬೇಕು. ಆಗ ವೈಫರ್ದಿಂದ ತೆಗೆದು ಮಾಡಿದಾಗ ಗ್ಲಾಸಿನ ವಸ್ತು ಸ್ಪಷ್ಟ ಕಾಣ್ತದೆ, ಮುಂದೇನದ ಕಾಣಕ್ ಶುರು ಆಗ್ತದೆ. ಆಗ ನಮ್ಮ ಸಮೇತ ಜಗತ್ತನ್ನ ಸ್ಪಷ್ಟ ಕಾಣಬೇಕಾಗಿತ್ತಂದ್ರ ಹೆಂಗ್ ಗಾಡಿದ ಗ್ಲಾಸ್ ಒರೆಸ್ತೇವಲ್ಲ, ಹಂಗ ಕಣ್ಣು ಕೂಡ ಒರೆಸ್ಬೇಕಾಗ್ತದೆ. ಕಣ್ಣನ ಕರುಳ ತೆಗಿಬೇಕಾಗ್ತದೆ. ಆ ಕಣ್ಣು ಕರುಳ ತೆಗೆದು ನೋಡಿದ್ರ ವಸ್ತು ಸ್ಪಷ್ಟ ಕಾಣಕ್ ಶುರು ಆಗ್ತದೆ. ಕಣ್ಣು ಕರುಳು ತೆಗಿಲಾರ್ದನೆ, ಅದನ್ನ ಬಿಡಿಸಲಾರ್ದನೆ ನೋಡಿದ್ರ ಅಸ್ಪಷ್ಟ ಕಾಣಕ್ ಶುರು ಆಗ್ತದೆ. ಅವಾಗ ಅಸ್ಪಷ್ಟ ವೈಫರ್ನ ಹೊಡಿಲಾರ್ದೇನೆ ಗಾಡಿ ಹೊಡೆದ ಎಲ್ಲಿ ಹೋಗ್ತದೆ ಹೇಳಕ್ ಆಗೋದಿಲ್ಲ, ಏನೇನ್ ಆಗ್ತದೆ ಹೇಳಕ್ ಆಗೋದಿಲ್ಲ. ಆಗ ನಾವು ಕಣ್ಣಿನ ಪರಿವನ್ನ ತೆಗಿಲಾರ್ದೇನೆ ಜಗತ್ತ ನೋಡಾಕ್ ಶುರು ಮಾಡಿದ್ರ ನೋಡೋಕ್ ಶುರು ಆಗ್ತದೆ, ಸ್ಪಷ್ಟ ಜ್ಞಾನ ಆಗೋದಿಲ್ಲ. ಆಗ ನಾವು ಕಣ್ಣನ ಕಂಗಳ ಕರುಳ ಕೊಯ್ದವರ, ವನದ ತಿರುಳ ಹುರಿದವರ ಎಲ್ಲವರು ಹೇಳ್ತಾ ಇದ್ದಾರೆ. ಆಗ ನಮ್ಮ ಜೀವನ ಅಸ್ತವ್ಯಸ್ತ ಆಗ್ಲಿಕ್ಕೆ ಕಾರಣ ಅಂದ್ರೆ ನಾವು ಸ್ಪಷ್ಟವಾಗಿ ನೋಡ್ಲಿಲ್ಲ ಅಂತ. ಕಂಡಿದ್ದೇ ಖರೆ ಅಂತ ತಿಳ್ಕೊಂಡಿವಿ, ಆದ್ರೆ ಕಾಣೋದೇ ಬೇರೆ, ಇರೋದೇ ಬೇರೆ ಅಂತ. ಏನ ಕಾಣ್ತದ ಕಾಣದ್ದೇ ಖರೆ ಅಂತ ನಾವು ತಿಳ್ಕೊತೀವಿ, ಅದಕ್ಕೆ ಹೀಗೆಲ್ಲ ಆಗ್ತದೆ. ಅದಕ್ಕೆ ನಾವು ವಸ್ತುನ ಸ್ಪಷ್ಟ ನೋಡೋದನ್ನು ಕಲಿಬೇಕು. ಯಾವ ತಮ್ಮ ಗೊತ್ತಿರುವಂತ ವಿಷಯ, ಒಬ್ಬಕ್ಕೆ ತಾಯಿ ಹೆಣ್ಮಗಳು ಒಬ್ಬ ಮುಂಗಸಿನ ಜೋಪಾನ ಮಾಡಿದಳು. ಆ ಮುಂಗಸಿಗೆ ದಿನ ಉಣಿಸೋದು ತಿನ್ನಿಸೋದು, ಅಷ್ಟು ಮುದ್ದದಿಂದ ಪ್ರೀತಿಯಿಂದ ಮುಂಗಸಿನ ಬೆಳೆಸಿದಳು. ಬೆಳೆಸಿ 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 ಏನು ಮುಂಗುಸು ಅಷ್ಟು ಪ್ರೀತಿ, ಇಡೀ ಮನೆ ತುಂಬಾ ಓಡಾಡ್ತಿತ್ತು. ಆಕೆ ಅಷ್ಟೇ ಪ್ರೀತಿ ಆ ಮುಂಗುಸಿನ ಮೇಲಿತ್ತು. ದಿವಸ ಅವರು ತೊಟ್ಲಾಗ ಕೂಸಿಗೆ ಮಲಗಿಸಿ ನೀರು ತರಕಂತ ಹೋದರು. ನೀರು ತರಕಂತ ಹೋದಾಗ ಒಂದು ಹಾವು ಬಂದು ತೊಟ್ಲ ಕಡೆ ಬಂತು. ಆದ್ರ ಆ ಮುಂಗಸಿಗೆ ಪ್ರೀತಿ ಮಾಡಿದರು. ಮುಂಗುಸು ನೋಡ್ತು, ಇದು ಕೂಸನ್ನ ಉಳಿಸ್ಬೇಕಂತ ತಿಳ್ಕೊಂಡು ಆ ಮುಂಗುಸು ಏನ್ ಮಾಡ್ತು, ಹಾವಿನ ಜೊತೆ ಹೋರಾಟ ಮಾಡಿ ಹಾವನ್ನ ಸಾಯಿಸಿ ಮುಖೆಲ್ಲ ರಕ್ತ ಮಾಡ್ಕೊಂಡಿತ್ತು. ಕೊನೆಗೆ ನಾನು ಇಷ್ಟು ಸಂತೋಷ ಆಯ್ತು, ನಾನು ನನ್ನ ಮಗುವಿನ ಉಳಿಸಿದೆ, ಅದಕ್ಕೆ ನನ್ನ ಅವರನ್ನ ಸಂತೋಷ ಪಡಿಸಬೇಕು. ನಾನು ನೋಡಿ ಎಷ್ಟು ಸಂತೋಷ ಪಡ್ತಾರೆ ಅಂತ ತಿಳ್ಕೊಂಡದು ಬಾಗಿಲ್ದ ಹೋಗಿ ನಿಂತು. ಅವರು ನೀರನ್ನು ಕೂಡ ತಂದಾರ, ಬಾಗಿಲು ತೆರೆದು ನೋಡ್ತಾರ, ಮುಂಗುಸಿ ಮುಖೆಲ್ಲ ರಕ್ತ. ಏನ್ ತಿಳ್ಕೊಂಡ್ರು, ಮುಂಗಸಿನ ಮಗುವನ್ನ ಮುಗಿಸಿದ ಅಂತ ತಿಳ್ಕೊಂಡು ಎಷ್ಟು ಸಿಟ್ಟು ಬಂತು. ಅಲ್ಲಿಂದ ನೀರನ್ನು ಕೂಡ ಬರಕಿದ್ರು. ಯಾಕೆ, ನೋಡಿದ್ದ ಖರೆ ಅಲ್ಲ ಅಂತ, ಇರೋದೇ ಬೇರೆ ಕಂಡಿದ್ದೇ ಬೇರೆ ಅಂತ. ಹಾಗಲ್ಲ ಅವರು ಹೇಳ್ತಾ ಇದಾರ, ಕಂಗೊಳ ಕರುಳ ಕೊಯ್ದವರ. ಬರೀ ನೋಡಿದ್ದ ಖರೆ ತಿಳ್ಕೋಬಾರದು, ಸ್ವಲ್ಪ ವಿಜ್ಞಾನದಲ್ಲಿ ಅದ ವೀಕ್ಷಣೆ, ನಿರೀಕ್ಷಣೆ ಮತ್ತು ಪರೀಕ್ಷಣೆ, ಆಮೇಲೆ ನಿಷ್ಕರ್ಷ ಅಂತ ಇರುತ್ತೆ. ಹಾಗ ನೋಡ್ತೀವಿ ಅದೇ ಖರೆ ತಿಳ್ಕೋಬಾರದು, ಸ್ವಲ್ಪ ಒರೆ ಹಚ್ಚಿ ನೋಡ್ಬೇಕಂತ, ತಿಕ್ಕಿ ನೋಡ್ಬೇಕು, ಒಳಹೊಕ್ಕಿ ನೋಡ್ಬೇಕಂತ. ಆಗ ನಾವು ನೋಡಿದ್ದೇ ಖರೆ ಅಂತ ತಿಳ್ಕೊತೀವಿ, ಅದಕ್ಕೆ ಹೀಗಾಗಕ್ಕೆ ಶುರು ಆಗ್ತದೆ. ಹಾಗಿದೆ ಜಗತ್ತನ್ನ ನೋಡಿದೀವಿ, ಎಲ್ಲರೂ ನೋಡ್ತಾ ಇದ್ದಾರೆ. ಆಗ ಸಂತರು ಕೂಡ ನೋಡಿದರು, ಶರಣರು ಕೂಡ ನೋಡಿದರು. ನಮ್ಮ ನೋಡಕ್ಕೆ ಅವ್ರು ನೋಡಕ್ಕೆ ವ್ಯತ್ಯಾಸ ಬಂತು. ಅದಕ್ಕೆ ನಾವು ಒಳಹೊಕ್ಕಿ ನೋಡಬೇಕು, ಕಣ್ಣಿನ ಪರೆ ತೆಗೆದು ನೋಡ್ಬೇಕಂತ. ಕಣ್ಣಿನ ಪರೆ ತೆಗೆದು ನೋಡಿದ್ರೆ ಸ್ಪಷ್ಟ ಕಾಣಕ್ ಶುರು ಆಗ್ತದೆ. ಅದ್ರ ನಾವು ಕಣ್ಣಿನ ಪರೆವನ್ನ ತೆಗಲಾರದೆ ನೋಡೋದ್ರಿಂದ ಏನೋ ನೋಡಕ್ ಶುರು ಆಗ್ತದೆ. ಆಗ್ಲೇ ರಾಮ ಸೀತಾ ವನವಾಸಕ್ಕೆ ಹೋದರು. ಅಲ್ಲೊಂದು ಜಿಂಕೆ ಬಂತು. ಸೀತಾ ಏನಂದಳು, ಅದು ಬಂಗಾರದ ಜಿಂಕೆ, ಅದು ಬಂಗಾರ ಜಿಂಕೆ ತರಬೇಕು ಅಂತ ಹೇಳಿ. ರಾಮ ಯಾರಿಗೆ ನಾ ದೇವರಂತ ಕರಿತೀವಿ ಅಂತ ರಾಮ ಬಂಗಾರ ಜಿಂಕೆ ತರ್ಲಿಕ್ಕೆ ಹೋದ.
ಅದ್ರ ಜಗತ್ನಲ್ಲಿ ಬಂಗಾರದ ಜಿಂಕೆ ಇರ್ತತೇನು? ಇಲ್ಲ. ಆದ್ರೆ ಬಂಗಾರ ಜಿಂಕೆ ಕಂಡಂಗಾಯ್ತು, ಆದ್ರೆ ಬಂಗಾರ ಜಿಂಕೆ ಇರಲಿಲ್ಲ. ಅದು ನಿಮಗೆಲ್ಲ ಗೊತ್ತದ. ಅದರ ಸೀತೆಗೆ ಗೊತ್ತಿಲ್ಲ ಏನೋ ಬಂಗಾರ ಜಿಂಕೆ ಇರೋದಿಲ್ಲ ಅಂತ. ಎಲ್ಲರೂ ಗೊತ್ತದ, ಸಣ್ಣ ಎಲ್ಲರೂ ಗೊತ್ತದಕ್ಕೆ ಬಂಗಾರ ಜಿಂಕೆ ಜಗತ್ತಿನಲ್ಲಿ ಇರೋದಿಲ್ಲ ಅಂತ. ಆದ್ರೂ ಕೂಡ ಬಂಗಾರ ಜಿಂಕೆ ನೋಡಿದ್ರು, ಅದನ್ನ ಬೇಕಂತಂದ್ರು, ತರಾಕ ಹೋದ್ರು. ರಾಮಾಯಣ ಕಂಡಿದ್ದು ಬೇರೆ, ಇರೋದು ಬೇರೆ. ಯಾಕೆ? ಅವರ ಕಂಗಳ ಕರುಳ ಕೊಯ್ಲಿಲ್ಲ. ಅದಕ್ಕೆ ನೋಡಿದ್ರು ಬಂಗಾರ ಜಿಂಕೆ ಅಂತ ಓಡಿದ್ರು. ಆಗ ನಾವು ತೆರೆದು ನೋಡಬೇಕಂತ, ಸ್ಪಷ್ಟ ತಿಳ್ಕೊಂಡು ಬದುಕಬೇಕಂತ. ಯಾಕೆ? ಬಂಗಾರ ಜಿಂಕೆ ಇರೋದಿಲ್ಲ, ತೋರ್ತು. ಯಾಕಂದ್ರೆ ಮಾಯಾ ಜಿಂಕೆ ಇತ್ತದು. ಮಾಯಾ ಜಿಂಕೆ ಅದಂತ ಗೊತ್ತಾಗಿರಲಿಲ್ಲ. ಯಾಕೆ? ಆಗಿರ್ತದಂತೆ. ಕಣ್ಣಿನ ಪರದೆ ತೆಗೆದು ನೋಡ್ಬೇಕಾಗ್ತದೆ. ಒಮ್ಮೊಮ್ಮೆ ಆಗಾಕ್ ಶುರು ಆಗ್ತದೆ. ಅದಕ್ಕ ನಾವು ಜಗತ್ತನ್ನು ನೋಡಿದೀವಿ, ಎಲ್ಲರೂ ಜಗತ್ತನ್ನು ನೋಡಿದ್ರು. ಎಲ್ಲರೂ ಏನಂದ್ರು? ಎಲ್ಲ ಸೂರ್ಯ ಹೀಗೆ ಬರ್ತಾನ, ಸೂರ್ಯ ಹೋಗ್ತಾನ. ನಮ್ಮ ಕಣ್ಣಿಗೆ ಕಾಣ್ತದ, ಬೆಳಗ್ಗೆ ಹೀಗೆ ಸೂರ್ಯ ಬರ್ತಾನ, ಸೂರ್ಯ ಹೋಗ್ತಾನಂತಂತೆ. ಇದು ಕಾಣೋದು. ಸೂರ್ಯ ಬರೋದು ಕಾಣ್ತತು, ಸೂರ್ಯ ಹೋಗೋದು ಕಾಣ್ತ. ಆದ್ರೆ ಇದು ಖರೆ ಏನು? ಸೂರ್ಯ ಬರೋನಲ್ಲ, ಸೂರ್ಯ ಹೋಗೋನಲ್ಲ. ಯಾಕಂದ್ರೆ ಇರೋದೇ ಬೇರೆ, ಕಾಣೋದೇ ಬೇರೆ ಅಂತ. ಹಾಗೆ ಎಲ್ಲರೂ ಏನ್ ತಿಳ್ಕೊಂಡ್ರು? ಸೂರ್ಯನೇ ಭೂಮಿ ಸುತ್ತ ತಿರುಗ್ತಾನಂತ ಸಾವಿರಾರು ವರ್ಷದಿಂದೆಲ್ಲ ಹೇಳ್ಕೋತ ಬಂದ್ರು. ಆದ್ರ ಅಲ್ಲೊಬ್ಬ ವಿಜ್ಞಾನಿ ಹುಟ್ಟಿದ. ಅವ ನೋಡ್ದ ಜಗತ್ತನ್ನ, ಭೂಮಿಯನ್ನ, ಜಗತ್ತನ್ನ ಒಳಹೊಕ್ಕಿ ನೋಡಿದ. ಕಂಗಳ ಕರುಳ ತೆಗೆದು ನೋಡಿದ. ಅವಾಗೇನು ಕಾಣುತ್ತ ಅವನಿಗೆ? ತಿಕ್ಕಿ ತಿಕ್ಕಿ ನೋಡ್ದ, ಒಂದು ವಸ್ತು ಕಾಣ್ತು, ಸತ್ಯ ಜ್ಞಾನ ಕಾಣ್ತು. ಏನು? ಸೂರ್ಯ ಭೂಮಿನ ಸುತ್ತ ತಿರುಗೋದಿಲ್ಲ, ವಿನೇ ಸೂರ್ಯನ ಸುತ್ತ ತಿರುಗ್ತಂತ ಸತ್ಯವನಿಗೆ ಗೊತ್ತಾಯ್ತು. ಯಾಕೆ? ಕಂಗಳ ಕರುಳು ತೆಗೆದು ನೋಡಿದ್ದ. ಅದಕ್ಕೆ ಅಂತ ಸತ್ಯ ಜ್ಞಾನ ಅವನಿಗೆ ಗೊತ್ತಾಗಿತ್ತು. ಆದ್ರೆ ಎಲ್ಲರೂ ಹೇಳಿದ್ರು, ಇಲ್ಲ ನಮ್ಮ ಗ್ರಂಥದಲ್ಲಿ ಅದ. ಏನದ? ಸೂರ್ಯನೇ ಭೂಮಿ ಸುತ್ತ ತಿರುಗ್ತಾನ. ಅದಕ್ಕೆ ನೀ ಹೇಳಿದ ಮಾತು ಸುಳ್ಳದ. ಅದಕ್ಕೆ ನೀ ಸತ್ಯವನ್ನ, ಇದು ನೀ ಹೇಳಿದ ಮಾತು ಸುಳ್ಳದ, ಸುಳ್ಳ ಜಗತ್ತಿಗೆ ಹೇಳಬೇಡ. ಅದಕ್ಕೆ ನೀ ಏನ್ ಹೇಳ್ದಿ ಅದನ್ನ ತಪ್ಪದಂತ ಒಪ್ಕೋ. ಅದಕ್ಕೆ ನಾವೆಲ್ಲ ಬರಿತೀವಿ, ಅದರ ಮೇಲೆ ಸಹಿ ಮಾಡ್ಬೇಕಂತಂದ್ರು. ಆಗ್ರಂತ ಎಲ್ಲಾ ತಿಳಿಸಿ ಹೇಳ್ದ, ಯಾರು ಕೇಳಕ್ ತಯಾರಿಲ್ಲ. ಕೊನೆಗಾತ ಸಹಿ ಮಾಡದ. ಏನಂತ? ಸೂರ್ಯ ಭೂಮಿ ಸೂರ್ಯನ ಸುತ್ತ ತಿರುಗೋದಿಲ್ಲ ಅಂತ ಅವರೇ ಬರೆದಿದ್ರು. ಸಹಿ ಮಾಡದ. ಈಗ ಸಹಿ ಮಾಡಿ ಹೊರಗೆ ಬರೋಟಿಗೆ ತಂದ. ಆ ಸಹಿ ಮಾಡಿನಿ, ಆದ್ರೆ ಏನು ಮಾಡ್ಲಿ, ಇನ್ನ ಭೂಮಿ ತಿರುಗ್ತಾನದ ಅಂತ. ಭೂಮಿ ಸುತ್ತನದ, ಸೂರ್ಯನ ಸುತ್ತ ಭೂಮಿ ತಿರುಗ್ತಾನದ ಅಂತ ಹೇಳಿದ. ಯಾಕೆ? ಅವನಿಗೆ ಸ್ಪಷ್ಟ ಕಾಣ್ತಾ ಇತ್ತು. ನಮಗ ಟೇಬಲ್ ಅಷ್ಟು ಸ್ಪಷ್ಟ ಒಂದ್ ವೇಳೆ ಕಾಣ್ಲಿಕ್ಕಿಲ್ಲ, ಆದ್ರೆ ಗೆರಳಿಗೋ ಅಷ್ಟು ಸ್ಪಷ್ಟ ಕಾಣ್ತಿತ್ತು. ಗೆರಳಿ ಹೋಗಿ ಭೂಮಿನೇ ಸೂರ್ಯನ ಸುತ್ತ ತಿರುಗ್ತದಂತ ಸ್ಪಷ್ಟ ಕಾಣ್ತಿತ್ತು. ಯಾಕೆ? ಕಂಗಳ ಕರುಳು ತೆಗೆದು ನೋಡಿದ್ದ. ಆಗ ಕಾಣೋದೇ ಬೇರೆ ಮತ್ತು ಇರೋದೇ ಬೇರೆ ಅಂತ. ಆಗ ಜಗತ್ ಕಾಣ್ತತ್, ಸೂರ್ಯ ಬಂದಂಗ ಕಾಣ್ತತ್, ಸೂರ್ಯ ಅಸ್ತ ಆದಂಗ ಕಾಣ್ತತ್. ಸೂರ್ಯ ಉದಯ ಆಗೋದಿಲ್ಲ, ಸೂರ್ಯ ಅಸ್ತು ಆಗೋದಿಲ್ಲ, ಸೂರ್ಯ ಅಲ್ಲೇ ಇರ್ತಾರ. ಭೂಮಿ ಚಲಿಸೋದ್ರಿಂದ ಹಾಗೆ ಕಾಣಕ್ ಶುರು ಆಗ್ತದೆ. ನಾವು ಕಂಡಿದ್ದೇನೆ ಖರೆ ಅಂತ ತಿಳ್ಕೊತೀವಿ, ಅದಕ್ಕೆ ಹಾಗಾಗ್ತದೆ. ಈಗ ಮೃಗಜಳ ಬ್ಯಾಸ್ಗಿ ಬಿಸಿಲಲ್ಲಿ ಕಾಣಕ್ ಶುರು ಆಗ್ತದೆ. ಮೃಗಜಳ ಅಂದ್ರೆ ಗೊತ್ತಾಯ್ತಲ್ಲ, ಏನಂತಾರ? ಬಿಸಿಲು ಕುದುರೆ. ಹೀಗ ಅಲ್ಲಿ ಕಾಣಕ್ ಶುರು ಆಗ್ತದೆ, ಆದ್ರ ಅಲ್ಲಿ ನೋಡಿದ್ರೆ ಇರೋದಿಲ್ಲ ಅಂತ. ಹಾಗ ಕಾಣೋದೇ ಬೇರೆ, ಇರೋದೇ ಬೇರೆ ಅಂತ ಅಲ್ಲವರು ಹೇಳ್ತಾರ. ಹಾಗ ನಾವು ಜಗತ್ತನ್ನ ನೋಡ್ಬೇಕಾದ್ರೆ, ವಸ್ತುನ ನೋಡ್ಬೇಕಾದ್ರೆ ಸ್ವಲ್ಪ ಬರೀ ತೆಗೆದು ನೋಡ್ಬೇಕಂತ. ಕಂಗಳ ಕರುಳ ಕೊಯ್ದವರ. ಈಗ ತೆಗೆದು ನೋಡಿದ್ರೆ ಜಗತ್ತು ಚಲೋ ಕಾಣ್ತದಂತ. ಆಗ ನಾವು ಕಂಗಳ ಕರುಳನ್ನ ತೆಗಿಲಾರದೆ ನೋಡ್ತೇವೆ, ಅದಕ್ಕೆ ಹಾಗಾಗಕ್ಕೆ ಶುರು ಆಗ್ತದೆ. ಆಗ ಬಸವನ ಮಹಾಮನೆಗೆ ಕಳ್ಳ ಬಂದ. ಸೈನಿಕರು ಹಿಡಿದ್ರು, ಕಳ್ಳ ಕಳ್ಳ ಅಂತಂದ್ರು. ಎಲ್ಲರ ಕಣ್ಣಿಗೆ ಕಳ್ಳ ಕಾಣ್ತಿದ್ದ. ಆದ್ರೆ ಬಸವಣ್ಣಂದ್ರು, ಅದಕ್ಕೆ ಕಳ್ಳ ಅಲ್ಲೋ, ಸಾಕ್ಷಾತ್ ಕೂಡಲ ಸಂಗಮ. ಯಾಕೆ? ಅವ ಕಳ್ಳಿರ್ಲಿಲ್ಲ, ಆತ ಕಳ್ಳತನ ಮಾಡ್ಬೇಕಂತ ಕೂಡ ಬರ್ಲಿಲ್ಲ. ಯಾಕೆ? ಅವನಿಗ ಹೇಳಿ ಕಳಿಸಿದ್ರು. ಏನಂತ? ಆಕಳನ್ನ ಕದ್ಕೊಂಡು ಹೋಗಂತ. ಈಗ ನಾವು ರೊಕ್ಕ ಕೊಡ್ತೇವಿ, ಅವ್ರು ಕದ್ಕೊಂಡು ಹೋಗು. ಯಾಕೆ? ಬಸವಣ್ಣ ತ್ರಾಸ ಕೊಡ್ಬೇಕಂತ. ಅವ ನಿಜವಾದ ಕಳ್ಳ ಇರಲಿಲ್ಲ, ಅದು ಎಲ್ಲರ ಕಣ್ಣಿಗೆ ಆತ ಕಳ್ಳ ಅಂತ ತಿಳ್ಕೊಂಡಿದ್ರು. ಆದ್ರೆ ಬಸವನಿಗೆ ಗೊತ್ತಿತ್ತು. ಯಾಕೆ? ಅವರ ಕಣ್ಣಿನ ಕರುಳ ತೆಗೆದು ನೋಡಿದ್ರು. ಗೊತ್ತಿತ್ತು, ನೀ ಕಳ್ಳಲ್ಲ, ನನಗೆ ಗೊತ್ತದ, ಸಾಕ್ಷಾತ್ ನೀ ಕೂಡಲ ಸಂಗಮ ಅಂತ. ಇದೊಂದು ಮಹತ್ವವನ್ನು ಬದಲಾಯಿತು, ಅಲ್ಲೇ ಉಳಿದು ಬಿಟ್ಟ. ಹಾಗೆ ಬುದ್ಧ ಕೂಡ ಜಗತ್ತ ನೋಡಿದ. ಅಂಗುಲಿಮಾಲ ನೋಡಿದ, ಎಲ್ಲರ ದೃಷ್ಟಿಯಲ್ಲಿ ಬೇರೆ. ಆದ್ರೆ ಬುದ್ಧ ಅಂಗುಲಿಮಾಲ ಅಂತ ನೋಡ್ಲಿಲ್ಲ, ಅವನಲ್ಲಿರುವಂತ ಭಿಕ್ಕುವನ್ನು ನೋಡಿದ್ರು, ಬದಲಾದ ಭಿಕ್ಕು ಆಗಿಬಿಟ್ಟ. ಆಗ ವಸ್ತುವನ್ನ ನಾವು ನೋಡ್ಬೇಕಾದ್ರೆ ಬರೀ ತೆಗೆದು ನೋಡ್ಬೇಕಾಗ್ತದೆ. ಆಗ ನೋಡ್ತೀವಿ, ಎಲ್ಲೋ ನಿಮ್ಮನ್ನ ಕಂಡಂಗ್ ಕಾಣ್ರಿ, ನೀವು ಅಲ್ಲೇ ಕಂಡಂಗ್ ಕಂಡ್ರಿ ಅಂತಂತಾರ. ಯಾವ್ದೊಂದು ಹೋಟೆಲ್ ಮುಂದೆ ದುಕಾನ್ ಮುಂದೆ ನೀವೇ ಕಂಡಂಗ್ ಕಾಣ್ದಿರಿ ಅಂತ.
ಫಸ್ಟ್ ನೋಡೋದಿಲ್ಲ, ಆದ್ರೆ ಹಾಗೆ ಹೇಳೋದ್ರಿಂದ ಏನೋ ಆಗಾಕ್ ಸುರ. ಅಲ್ಲಿ ಇರೋದೇ ಬೇರೆ, ನಾವು ಹೇಳೋದು ಯಾರ ಬಗ್ಗೆ. ಈಗ ಅಂದೇವಿ ಏನೋ ಆಗಾಕ್ ಸುರ. ಅದಕ್ಕೆ ಅಲ್ಲವರು ಹೇಳ್ತಾರ, ಕಂಗಳ ಕರುಳ ಕೊಯ್ದವರ, ಮನದ ತಿರುಳ ಹುರಿದವರ. ಆಗ ನಾವು ಕಣ್ಣು ಬಿಚ್ಚಿ ನೋಡ್ಬೇಕು, ಅಷ್ಟೇ ಮನಸ್ಸನ್ನು ಬಿಚ್ಚಿ ಜಗತ್ತನ್ನು ತಿಳ್ಕೋಬೇಕು. ಆಗ ನಾವು ಮನಸ್ಸನ್ನ ಬಿಚ್ಚಿ ನೋಡಬೇಕು, ಜಗತ್ತನ್ನ ತಿಳ್ಕೋಬೇಕಂತ. ಯಾರ ಮನಸ್ಸಿನಾಗ ಏನದ ಅಂತ ನಾವು ತಿಳ್ಕೋಬೇಕಂತ. ಆದ್ರೆ ಅದು ಆಗಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ. ಆಗ ಸೀತೆ ಹೋದಳು ಎಲ್ಲಿಗೆ? ಲಂಕಕ್ಕೆ ಹೋದಳು. ಕೊನೆಗೆ ಅಂತ ಸೀತೆಯನ್ನ ತರಬೇಕಂತ ತಿಳ್ಕೊಂಡು ರಾಮ ವಾನರ ಸೈನ್ಯನ ಕಟ್ಕೊಂಡು ಎಲ್ಲಾ ಹೋರಾಟ ಆಡಿ ಆಡಿ ಇಡೀ ಸಮುದ್ರವನ್ನು ದಾಟಿ ಅಲ್ಲಿ ಹೋಗಿ ಅಶೋಕವನದಿಂದ ಸೀತೆಯನ್ನ ತಕೊಂಡು ಬಂದ. ಬರೇ ಬರಲಿಲ್ಲ, ತಕೊಂಡು ಬರ್ಬೇಕಾಯ್ತಂದ್ರ ಒಂದು ಪರೀಕ್ಷೆ ಮಾಡಿದ್ರು. ಏನು? ಅಗ್ನಿಸ್ಪರ್ಶ ಕೊಟ್ಟು. ಅವಾಗ ಸೀತಾ ಅಂದಳು, ಏನು ರಾಮ, ಇಷ್ಟು ನಾನು ಪುರುಷದ್ದಳಿದ್ದೇನೆ, ಆದರೆ ರಾಮ ನನ್ನನ್ನು ತಿಳ್ಕೊಂಡಿಲ್ಲ. ಇಷ್ಟು ವರ್ಷ ನಾನು ರಾಮನಿಗಾಗಿಯೇ ಹಾದಿ ಕಾಯ್ದೆ, ರಾಮ ರಾಮ ಅಂತ ಜಪಿಸಿದೆ. ಆದ್ರೆ ನಾನು ಎಷ್ಟು ಶುದ್ಧ ಅಂತ ಆತ ನನ್ನ ಮನಸ್ಸನ್ನ ತಿಳ್ಕೊಂಡಿಲ್ಲ ಅಂತ. ಅದಕ್ಕೆ ನನಗ ಅಗ್ನಿಸ್ಪರ್ಶ ಮಾಡಿ. ನಮಗೂ ಕೂಡ ಹೇಗೆ ಆಗ್ತದೆ ಅಂತಿರ್ತಾರ, ಏನ್ರಿ ಮದುವೆ ಆಗಿ 20 ವರ್ಷ ಆಯ್ತು, ಏನೋ ನಂಗೆ ತಿಳ್ಕೊಂಡಿಲ್ಲ ಅಂತ. ಹೆಂಗ್ ತಿಳ್ಕೊಳಕ್ ಆಗ್ತದ? ಅವ್ರ ಮನಸ್ಸೇ ಅವ್ರಿಗೆ ತಿಳ್ಕೊಳಕ್ ಆಗ್ಲಾರ್ದಾಗ ಇನ್ನೊಬ್ಬರ ಮನಸ್ಸು ಹೆಂಗ್ ತಿಳಕ್ ಸಾಧ್ಯ ಆಗ್ತದೆ? ಆಗೋದಿಲ್ಲ ಅಂತ. ಅಂತ ಭಗವಂತ ಅವತಾರ ತಿಳ್ಕೊಂಡ್ರೆ ರಾಮನಿಗೆ ಸೀತೆ ಮನಸ್ಸು ತಿಳ್ಕೊಳಕ್ ಆಗಲಿಲ್ಲ. ನಮ್ಮಂತರಿ ತಿಳ್ಕೊಳಕ್ ಹೆಂಗ್ ಸಾಧ್ಯ ಆಗ್ತದೆ? ಕಷ್ಟ ಅದಂತ. ಆಗ ಮನಸ್ಸನ್ನ ತಿಳ್ಕೊಲಾರ್ದಕ್ಕ ಏನೋ ಆಗಾಕ್ ಸುರ ಆಗ್ತದೆ. ಅದಕ್ಕೆ ಮನಸ್ಸನ್ನ ತಿಳ್ಕೊಂಡು ಬದುಕಬೇಕಂತ ಅಲ್ಲಮರು ಹೇಳ್ತಾ ಇದಾರೆ. ಮನದ ತಿರುಳ ಹುರಿದವರ. ಆಗ ರಾಮ ಮನಸ್ಸಿನ ತಿರುಳ ಹುರುಳಿಲ್ಲ. ಆದ್ರ ಸಂತರು ಶರಣರು ಎಲ್ಲಾ ಮನಸ್ಸನ್ನ ತಿರುಳ ತೆಗೆದು ನೋಡಿದರು. ಇನ್ನೊಬ್ಬರ ಮನಸ್ಸನ್ನ ನೋಯಿಸ್ಲಾರ್ದ ಅವರ ಮನಸ್ಸಿನಲ್ಲಿ ಏನದ ಅಂತ ತಿಳ್ಕೊಂಡಿದ್ರಂತ. ಆಗ ಅಲ್ಲವರು ಹೇಳ್ತಾ ಇದ್ದಾರೆ, ಆಗ ನಾವು ಯಾರ್ದೋ ಮನಸ್ಸಿನಾಗ ಏನೋ ತಿಳ್ಕೊತಿರ್ತೀವಿ, ಏನೋ ಆಗಾಕ್ಸುರ. ಹಾಗಾಗಬಾರ್ದು. ಮಾತಿನ ಮೊದಲು ಬಲ್ಲವರ. ಎಷ್ಟು ಅಲ್ಲವರು ಎಷ್ಟು ಸಣ್ಣ ಸಣ್ಣ ಮಾತು ಹೇಳ್ತಾ ಇದ್ದಾರೆ. ಆಗ ನಾವು ತಿಳ್ಕೋಬೇಕು. ನಾವು ಯಾರು ಏನೋ ಮಾತಾಡಿದ್ರ ಸಮೇತ ಶಬ್ದ ನೋಡಬಾರದು, ಆ ಶಬ್ದ ಇರುವಂತ ಭಾವ ನೋಡಬೇಕು. ಆಗ ಕೊನೆಗೆ ಸೀತೆಗೆ ತಂದರು. ಬಂದ ಮೇಲೆ ರಾಮ ಇನ್ನೇನು ಸುಖವಾಗಿರ್ಬೇಕಾಗಿತ್ತು. ಆದ್ರೂ ಒಬ್ಬ ಅಗಸ ಒಂದು ಮಾತು ಹೇಳ್ದ. ಏನಂತ? ಹೋದ ಹೆಂಡತಿಗೆ ತಕೊಂಡು ಬರ್ಲಿಕ್ಕೆ ನಾನು ರಾಮ ಇದ್ದೀನಿ ಅಂತ ಅಂದ. ಈ ಮಾತು ರಾಮ ಕೇಳ್ದ. ಸೀತೆಗೆ ಮತ್ತೆ ಅರಣ್ಯಕ್ಕೆ ಹೋದು ಇಟ್ಟು ಹೀಗ ಮತ್ತೆ ಬಂದ. ಅವಾಗ ಅಗಸ ಏನಂದ? ನಾನು ಮೇಲೆ ಮೇಲೆ ಅಂದೇನಿ, ಅದರ ರಾಮ ಖರೆ ತಿಳ್ಕೊಂಡ. ಯಾಕೆ? ಮಾತಿನ ಮೊದಲ ಬಲ್ಲವರ. ನಾನು ಅಂದಿದ್ದು ಸುಳ್ಳು, ಅದರ ರಾಮ ತಿಳ್ಕೊಂಡಿದ್ದು ಖರೆ ಅಂತ. ಅಗಸ ಖರೆ ಅಂದಾನೆ ತಿಳ್ಕೊಂಡ. ಅಗಸ ತನ್ನ ಹೆಂಡತಿಗೆ ಮನೆ ಕರ್ಕೊಂಡಾನ. ಅವ ಅಂದಾನ ಬರೀ ಅದು ಮೇಲೆ ಮೇಲೆ ಅಷ್ಟೇ, ಕೆಳ ಬಂದಾಗ ಅಳೋಗಿದ್ದು ಬೇರೆ, ಅದ್ರ ನಿಜವಾಗಿಲ್ಲ ಅಂತ. ನಾನು ಹಿಂಗೆ ತಿಳ್ಕೊಂಡೆ, ಅದಕ್ಕೆ ನನ್ನ ಜೀವನ ಮಸ್ತ್ ಅದ. ರಾಮ ತಿಳ್ಕೊಂಡಿಲ್ಲ, ಜೀವನ ಅಸ್ತವ್ಯಸ್ತ ಆಗಿಬಿಟ್ಟದಂತ. ಅದಕ್ಕೆ ವಾಲ್ಮೀಕಿ ಎಷ್ಟು ಚಲೋ ಬರದಾನ. ಇದರರ್ಥ ರಾಮದ ಕಥೆ ಅಲ್ಲ, ಅದು ಪ್ರತಿಯೊಬ್ಬರ ಕಥೆ ಅದಂತ. ನಮ್ಮ ಕಥೆ. ನಮ್ಮ ಕಥೆ ಹೇಳಿದರೆ ನಾವು ನೋವು ಆಗಬಾರ್ದು ತಿಳ್ಕೊಂಡು ವಾಲ್ಮೀಕ ರಾಮ ಅಂತ ಹೆಸರು ಕೊಟ್ಟ. ಆಗ ಅದು ನಮ್ಮ ಕಥೆ ಅಂತ ತಿಳ್ಕೋಬೇಕು. ಅಂದ್ರೆ ನಮ್ಮ ಜೀವನ ಹೀಗೆ ಆಗಬಾರದು. ಅದಕ್ಕೆ ನಿಷೇಧಾತ್ಮಕ ಜ್ಞಾನ ರಾಮಾಂದಲ್ಲಿ ಇರೋದಂತ. ಆಗ ನಾವು ಕಲಿಬೇಕಂತ. ಏನು ಕಲಿಬೇಕು? ಯಾರು ಏನೇ ಮಾತಾಡಿದ್ರೆ ಸಮೇತ ಆ ಮಾತಿನ ಇರುವಂತ ಹಿಂದ್ ಸತ್ಯವನ್ನು ತಿಳ್ಕೋಬೇಕಂತ. ಅವ್ರೇನೋ ಮಾತಾಡಿರ್ತಾರ, ಏನ್ ತಿಳ್ಕೋಬೇಕು? ಅವ್ರು ಆಡಿದ ಮಾತು ಸತ್ಯ ಅಲ್ಲ ಅಂತ ತಿಳ್ಕೋಬೇಕಂತ. ಸತ್ಯ ಅದ ಇಲ್ಲ ಅಂತ ತಿಳ್ಕೋಬೇಕು. ಏನೋ ಅಂದಿರ್ತಾರ, ಅದೇ ಮಾತ ನಾವು ಖರೆ ತಿಳ್ಕೋಬಾರ್ದಂತ. ಒಬ್ಬಕ್ಕೆ ಅಜ್ಜಿ ಬಹಳ ತ್ರಾಸಾಗಿತ್ತು ಮನ್ಯಾಗ. ಅತ್ತಿ ಮಗ ಸೊಸೆದ ಜಗಳ ದಿನಾ ಕಿರಿಕಿರಿಯಾಗಿ ಸಾಕಾಗಿತ್ತು. ಇಡೀ ಜೀವನ ತುಂಬ ದುಡಿದು ಕಷ್ಟಪಟ್ಟಿದ್ದಳು. ಕೊನೆ ಮುಪ್ಪ ಕಾಲಕ್ಕೆ ಸಮೇತ ಅವರು ಜೋಪಾನ ಮಾಡ್ತಿರ್ಲಿಲ್ಲ. ದಿನಾ ಕೆಲಸ ಹಚ್ತಿದ್ರು. ಆದ್ರೆ ಕೆಲಸ ಮಾಡ್ಲಾರ್ದೆ ಮನ್ಯಾಗ ಸೊಸಿ ಊಟ ಕೊಡೋದಿಲ್ಲ. ಕೆಲಸ ತಪ್ಪೋದಿಲ್ಲ, ಊಟ ಅಂತ ಮಾಡ್ಬೇಕಾಗ್ತದ. ಊಟದ ಸಲುವಾಗಿ ಕೆಲಸ ಮಾಡ್ತಿದ್ದಳು. ದಿನ ಕಾಡಿಗೆ ಹೋಗೋದದ, ಕಟ್ಟಿಗೆ ತರೋದದ, ಕೊಡೋದದ, ಉಪಜೀವನ ಸಾಗಿಸೋದದ. ಹೀಗೆ ಮಾಡುವಾಗ ಒಂದ್ ದಿವ್ಸ ಅಕ್ಕಿಗೆ ಅನಿಸ್ತು, ಜೀವನ ಸಾಕು ಅನಿಸ್ತು. ಕೊನೆಗೆ ಸಿಟ್ಟಿನ ಬರೋದಾಗ ಏನಂದ್ರು, ಸಾಕಪ್ಪ
ನನಗೆ ಕಾಲ ಬಂದು ನನ್ನ ಜೀವನ ಯಾಕೆ ಹೋಗಲ್ಲ, ಇವತ್ತು ಯಾಕೆ ಸಾಯಲ್ಲ, ನಾನು ಬದುಕಿ ಸಾಕಾಗ್ಯದು, ಮೃತ್ಯುವೇ ಬಾ ನನ್ನನ್ನು ಕರ್ಕೊಂಡು ಹೋಗಂತ ಅಂದಳು. ಅಷ್ಟೊತ್ತಿಗೆ ಯಾರೋ ಒಬ್ಬರು ಬಂದಂಗಾಯ್ತು, ನೆರಳು ಬಿದ್ದಂಗಾಯ್ತು. ಕೊನೆಗೆ ಅಜ್ಜಿ ಕೇಳಿದಳು, ಯಾರು ಅಂತ ಅಂದಳು. ಕೊನೆಗೆ ಅವಂದ, ನಾನು ಯಮ ಇದ್ದೀನಿ ಅಂತ ಅಂದ. ಅಜ್ಜಿ ಅಂದಳು, ಇಲ್ಲೇ ಯಾಕೆ ಬಂದಿ ಅಂತ. ನೀನೇ ಕರೆದಲ್ಲ, ಸಾಕಾಗ್ಯದ ಬಾ ಅಂತ ಅಂದೆಲ್ಲ. ಅವಾಗ ಅಜ್ಜಿ ಅಂದಳು, ನಾ ಹೇಳಿದ್ದು ಖರೆ ತಿಳ್ಕೊಂಡೇನೆ, ಅದು ಸುಮಕ್ ಅಂದೇನೆ, ಬೇಜಾರಾಗಿ ಅಂತ ಅಂದೇನೆ, ಅಂದೆಂತ ಖರೆ ತಿಳ್ಕೊಳ್ಳೋದ. ಬಂದಿ ಚಲೋ ಆಯ್ತು, ಈ ಕಟ್ಟಿಗೆ ಹೊರಿ ಎತ್ತು ಹೋಗಂತ ಅಂದಳು ಅಂತ. ಆಗ ಏನೋ ಅಂತಿರ್ತೇವೆ, ಜಗಳ ಆದಾಗ ಅಂತಿರ್ತಾರ, ನಾ ಮನೆಗೆ ಬರೋದಿಲ್ಲ ಅಂತ ಅಷ್ಟೇ, ಅದು ಖರೆ ತಿಳ್ಕೊಬಾರದಂತ. ಹಾಗೆ ಜಗಳ ಆದಾಗ ಅಂದಿದ್ದ ಮಾತೇ ಕಾಯಂ ಖರೆ ತಿಳ್ಕೊಂಡ್ರ ಜೀವನ ಹೆಂಗ ಅದು ಆಗ್ತದೆ, ಅಸ್ತವ್ಯಸ್ತ. ಅದಕ್ಕೆ ನಾವು ತಿಳ್ಕೋಬೇಕು. ಆಗ ತುಕಾರಾಮ ಮಹಾರಾಜ ಬದುಕಿದರು, ಸಂತರು ಕೂಡ ಬದುಕಿದರು. ಯಾಕದು ಈ ಮೂರನ್ನ ಅರ್ಥಕೊಂಡ ಬದುಕಿದರು. ಕಂಗಳ ಕರುಳ ಕೊಯ್ದವರ, ಮನದ ತಿರುಳ ಹುರಿದವರ, ಮಾತಿನ ಮೂಲ ಹರಿದವರ, ಎನಗೊಮ್ಮೆ ತೋರ ಗುಹೇಶ್ವರ. ಇಷ್ಟಲ್ಲವರು ಹೇಳ್ತಾರ. ಆದ್ರೆ ಈ ಮೂರನ್ನ ಮಾಡೋದು ಬಹಳ ಕಷ್ಟದ, ಅಂತವ್ರು ಸಿಗೋದು ಬಹಳ ಅಪರೂಪದ ಅಂತ. ಈ ಮೂರನ್ನ ಯಾರು ಮಾಡಿರ್ತಾರ ಅವ್ರು ಸಾಕ್ಷಾತ್ ಅವ್ರ ಜೀವನ ಪರಮ ಸ್ವರೂಪ ಆಗಿರ್ತದೆ, ಸಾಕ್ಷಾತ್ ಪರಮಾತ್ಮ ಸ್ವರೂಪ ಆಗ್ತಾರ. ಆಗ ಅಂಥವ್ರು ನನಗ ತೋರಿಸಂತ ಅಲ್ಲಮರು ಹೇಳ್ತಾ ಇದಾರೆ. ಅಲ್ಲಮರೇ ಅಂಥವ್ರು ಆಡ್ಬೇಕಾದ್ರ ಎಷ್ಟು ಎತ್ತರ ಇರ್ಬೇಕು. ಯಾಕೆ ಕಣ್ಣಿನ ಪರಿ ತೆಗಿಬೇಕಾಗ್ತದೆ, ಮನಸ್ಸು ಬಿಚ್ಚಿ ಜಗತ್ತನ್ನ ನೋಡ್ಬೇಕಾಗ್ತದೆ, ಇನ್ನೊಬ್ಬರ ಮಾತನ್ನ ತಿಳ್ಕೋಬೇಕಾಗ್ತದೆ. ಯಾಕೆ ನಾವು ಶಬ್ದ ನೋಡಬಾರದು, ಶಬ್ದ ಹಿಂದೆ ಇರುವಂತ ಭಾವನ ನೋಡ್ಕೋಬೇಕು. ಅವರು ಬೈದಿರ್ಬೇಕು, ಅದರ ಭಾವ ಹಂಗಿಲ್ಲ. ಹೀಗೆ ತಿಳ್ಕೊಂಡ್ರೆ ನಮ್ಮ ಜೀವನ ಸ್ವರ್ಗ ಆಗ್ತದೆ. ಅವ್ರು ಹೀಗೆ ಬೈದಾರ ಅಂತ ತಿಳ್ಕೊಂಡು ನನಗೇ ಬೈದಾರ, ಯಾರು ಮನೆ ಒಂದು ಕೆಂಬಿದ್ರು ನಮಗೇ ಕೆಂಬ್ಯಾರ ಅಂತಂದ್ರ ನನಗೂ ಆಗಾಗ್ತದೆ. ಯಾಕೆ ಮಾತಿನ ಮೂಲ ಅರಿದವರು ತಿಳ್ಕೋಬೇಕು. ಆ ಕೆಂಬಂತು ಕೆಮ್ಮ್ಯಾರ ಅದ ಅಂತ ತಿಳ್ಕೊಂಡ್ರ ನಮ್ಮ ಜೀವನ ಚಲೋ, ಅವ್ರದ್ದು ಚಲೋ. ನಮ್ಮ ಮನೆ ಮಂದಿ ಯಾಕೆ ಕೆಮ್ಮಿರ ಅಂತಂದ್ರ ಆಯ್ತು ಜೀವನ ರಾಮಾಯಣ. ಎಷ್ಟು ಚಲೋ ಮಾತನ್ನೆಲ್ಲ ಹೇಳಿದ್ರು. ಆಗ ಮಾತಿನ ಬದಲ ಬಲ್ಲವರ ಎನಗೊಮ್ಮೆ ತೋರ ಗುಹೇಶ್. ಆಗ ಅಲ್ಲಮರು ಹೇಳ್ತಾರ, ಅಂಥವ್ರು ನನಗೆ ತೋರಿಸು ಭಗವಂತನೇ ಅಂತ, ಗುಹೇಶ್ವರ ಅಂತ. ಅಂಥವ್ರು ಇತ್ತಂದ್ರ ಜೀವನ ಸುಖಿ ಆಗ್ತದೆ. ಅದಕ್ಕೆ ಹಂತ ಜೀವನ ಆಗಬೇಕಾಗಿತ್ತಂದ್ರ ಏನ ಮಾಡ್ಬೇಕು ಅನ್ನೋದು ಪ್ರಶ್ನೆ ತಿಳಿಸ್ತಾರೆ. ಎಲ್ಲರಿಗೂ ಶ್ರವಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣಕಮಲಗಳನ್ನು ಸ್ಮರಿಸಿಕೊಂಡು ಪೂಜ್ಯರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. 12ನೇ ಶತಮಾನದಾಗ ಅನುಭವ ಮಂಟಪದಾಗ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ಅಂತಿದ್ರು. ಹಿಂಗೆ ಸಣ್ಣ ವಯಸ್ಸು, ಅಪಾರವಾದ ಜ್ಞಾನ. ಹಂಗ ನಮ್ಮ ಮಠದಾಗನು ಒಬ್ಬರು ಚನ್ನಬಸವಣ್ಣ ಇದ್ದಂಗಾರ. ಅದಕ್ಕೆ ಎಷ್ಟು ಚಂದಾಗಿ ಬಿಡಿ ಬಿಡಿಯಾಗಿ ಹೇಳ್ತಾರೆ. ನೀವೆಲ್ಲ ಕೇಳಿ ಸಂತೋಷ ಪಡ್ತಾ ಇದ್ದೀರಿ, ನಮಗೂ ಸಂತೋಷ ಆಗ್ತಾ ಇದೆ. ಆ ವಚನಗಳಲ್ಲಿನೇ ಅಂಥ ತಾಕತ್ತು, ಆ ವಚನಗಳಲ್ಲಿನೇ ಅಂಥ ಶಕ್ತಿ ಅದು. ಮತ್ತು ಯಾರು ವಚನದ ಸಮೀಪ ಇರ್ತೀರಿ, ಯಾರು ವಚನದ ಸಮೀಪ ಇರ್ತೀರಿ, ಇವ್ರೇನು ವಚನ ಹೇಳಿದ್ರಲ್ಲ, ಕಂಗಳ ಕರುಳ ಕೊಯ್ದವರ, ಮನದ ತಿರುಳ ಹುರಿದವರ, ಮಾತಿನ ಮೊದಲ ಬಲ್ಲವರ, ಎನಗೊಮ್ಮೆ ತೋರ. ಈ ವಚನದ ಸಮೀಪ ಇದ್ದವರಿಗೆ
ಇವೆಲ್ಲ ಇದ್ರ ಹಂಗೆ ಬದುಕಲಿಕ್ಕೆ ಸಾಧ್ಯ ಅದ ಅನ್ನೋದು ನಾವು ತಿಳ್ಕೋಬೇಕು. ವಚನದಿಂದ ದೂರ ಇದ್ದವರಿಗೆ ಅವ್ರು ಅಂದಂಗೆ ಆಗ್ತದೆ. ಒಂದು ಕೆಮ್ಮರ ಅಂತ ಹೇಳೋದಿಲ್ಲ, ಮನೆ ಮುಂದೆ ಕೆಮ್ಮೆರಂದ್ರೆ ನಮ್ಮ ಸಲಕ್ಕೆ ಕೆಮ್ಮೆನವ ಅಂತ ತಿಳ್ಕೊಂಡು ಜಗಳ ಆಡೋದಂಗೆ ಆಗ್ತದೆ. ಹಂಗಾಗಬಾರ್ದು. ಅಂದ್ರೆ ನಾವು ವಚನಕ್ಕೆ ಸಮೀಪ ಇರಬೇಕು. ಮತ್ತು ಯಾರು ವಚನದ ಸಮೀಪ ಇರ್ತಾರಲ್ಲ, ನಮ್ಮ ಜೀವನನೂ ಸುಖೀ ಆಗಿರ್ತದೆ, ನಮ್ಮ ಜೀವನನೂ ಸಂತೋಷವಾಗಿರ್ತದೆ. ಒಬ್ಬ ಗುರುಗಳು ಇದ್ರಂತ. ಒಬ್ಬ ಶಿಷ್ಯ ಬಂದ ಗುರುವಿನ ಹತ್ತಿರ, ಗುರುವೇ, ನಾ ಧ್ಯಾನಕ್ಕೆ ಕೂಡ್ತಾ ಇದ್ದೀನಿ ದಿನ. ಎಷ್ಟು ಧ್ಯಾನಕ್ಕೆ ಕುಂತರು ಮನಸ್ಸಿನಾಗ ಚಂಚಲ್ ಚಂಚಲ್ ಏನೇನೋ ವಿಚಾರಗಳು ಬರ್ಲತ್ತಾವ. ಕಣ್ಣು ಮುಚ್ಚದ ಅಂದ್ರೆ ಸಾಕು, ಇದ್ದದ್ದು ಇರ್ಲಾರ್ದು ಎಲ್ಲನೇ ನನ್ನ ಮುಂದೆ ಹೊಂಟಾವ. ಹೆಂಗೆ ಮಾಡಲಿ ಹೇಳು ಅಂತ ಅಂದರು. ಆವಾಗ ಗುರುಗಳು ಉಪದೇಶ ಮಾಡಿ, ನಿನಗೆ ಅರ್ಥ ಆಗಲ್ಲಪ್ಪ, ಒಂದು ಮಾತು ಹೇಳ್ತೀನಿ ಕೇಳು. ಏನು? ಕೇಳ್ತೀನಿ ರೀ ಗುರುಗಳೇ, ಹೇಳ್ರಿ. ಇಲ್ಲಿ 2 ಬೂಟ್ ಅವ, ಒಂದು ಮಿಣಿ ಮಿಣಿ ಮಿಂಚ್ಲತ್ತವ. ಆ ಬೂಟ್ ಹಾಕು. ಗುಡ್ಡ ಅದ ಆಶ್ರಮಿಂದ, ಇದು ಗುಡ್ಡ ಅದ, ಅದ್ರ ಸುತ್ತ ಒಂದು ಸುತ್ತ ಹಾಕಿ ಬರಬೇಕು ಅಂತ ಹೇಳಿದ್ರು. ಮತ್ತು ಆ ಬೂಟು ಎಷ್ಟು ಧೂಳ ಹತ್ತಬೇಡ್ದು, ಹ್ಯಾಂಗವ ಹಂಗೆ ಬರಬೇಕು ನೀನು. ಈಗ ಮತ್ತು ಅದು ಧೂಳಾಗ್ಯದಂತ ಒರೆಸ್ಬೇಡ್ದು ನೀನು, ಸತ್ಯವಾಗಿ ಒರೆಸ್ಬಾರ್ದು, ಮತ್ತು ಧೂಳು ಹತ್ತಬಾರದು. ಹಂಗೆ ನೀನು ಬರಬೇಕು ಅಂತ ಹೇಳಿದ್ರು. ಅವಾಗ ಆಯ್ತ್ರಿ ಗುರುವೆ ಅಂತ ಬೂಟ್ ಹಾಕ್ಕೊಂಡ ಸುತ್ತ ನಡೆದ. ಆ ಬೆಟ್ಟ ಸುತ್ತ ಇಷ್ಟು ಧೂಳು ಇತ್ತು. ಅವ ಎಷ್ಟು ನಿಧಾನ ಕಾಲಿಟ್ರು ಅದು ಧೂಳು ಎದ್ದು ಈಗ ಹತ್ತತ್ತು. ಒಂದು ಈ ಗುಡ್ಡ ಸುತ್ತೊಟ್ಟಿಗೆನೆ ಬೂಟ್ ಅಲ್ಲ, ನಾನು ಪೂರ ಧೂಳು ಐತೀನಿ, ಹೆಂಗೆ ಮಾಡೋದು ಅಂತ ಅವ ನಿಧಾನ ಹೋದ್ರೂ ಪೂರ ಮೈಯೆಲ್ಲ ಧೂಳಾಯ್ತು, ಬೂಟೆಲ್ಲ ಧೂಳಾಯ್ತು. ಗುರುಗಳು ಮುಂದೆ ಬಂದು, ಗುರುಗಳೇ, ನಿಮ್ಮ ಇಷ್ಟದಂತೆ ನಂಗೆ ನಡ್ಲಿಕ್ಕೆ ಆಗಲಿಲ್ಲ, ಎಷ್ಟು ಸಾವಕಾಶ ಹೋದ್ರೂ ಧೂಳು ಪೂರ್ಣ ಧೂಳು ಹತ್ಯದ, ನಿಮ್ಮ ಇಚ್ಛೆ ಪೂರೈಸ್ಲಿಕ್ಕೆ ಆಗಲಿಲ್ಲ ಅಂತಂದ. ಆವಾಗ ಅವ್ರಂದ್ರು, ಹೌದಪ್ಪ, ನೋಡು ಹ್ಯಾಂಗ ಬೂಟಿಗೆ ಧೂಳು ಹತ್ತಲಾರ್ದೆ ನಡಿಲಿಕ್ಕೆ ಸಾಧ್ಯ ಇಲ್ಲಲ್ಲ, ಇಲ್ಲೊಂದು ಬಟ್ಟೆ ಅದ ತಗೋ, ಅದು ಜಾಡ್ಸು ಅಂದರು. ಅವ ಜಾಡಿಸ್ದ, ಸೂಟದ. ಮತ್ತು ಮೊದಲಿನಂಗೆ ಕಾಣತ್ತವಿಲ್ಲ ಅಂತ ಕೇಳಿದ್ರು. ಮೊದಲಿನಂಗೆ ಕಾಣತ್ತವ್ರಿ. ಹಂಗೆ ಅವ್ರು ಹೇಳಿದ್ರು, ನೋಡಪ್ಪ, ನೀ ವಚನಗಳನ್ನು ಚಂದ ಓದು, ಅದು ಎಷ್ಟು ಧೂಳು ಇದ್ರೂ ಅದು ತಂತಾನೇ ಮಾಯ ಆಯಿತು, ತಂತಾನೇ ದೂರ ಆಯ್ತದ. ಆ ಶಕ್ತಿ ವಚನ ಸಾಹಿತ್ಯಕ್ಕದ, ಆ ಶಕ್ತಿ ವಚನಗಳಿಲ್ಲದ. ಹಂಗೆ ನಮ್ಗೆ ಅವರೇ ಹೇಳಿದ್ರಲ್ಲ, ಕಂಗಳ ಕರುಳ ಕೊಯ್ದವರ ಅಂದ್ರೆ ಕಣ್ಣಿನಲ್ಲಿ ಪರಿ ಬಂದಿರ್ತದೆ ನಮಗೆ. ಸಂಸಾರದ ವ್ಯಾಮೋಹ, ಸಂಸಾರದ ತಾಪತ್ರಯ, ಮತ್ತೊಂದು ಪರಿ ಬಂದಿರ್ತದೆ. ಆ ಪರಿ ಬಂದವರನ್ನ ನಮಗೆ ತೋರಿಸ್ಬೇಡಪ್ಪ ಅಂತ ಪ್ರಭುದೇವರು ಇಲ್ಲಿ ಹೇಳ್ತಾರೆ. ನನಗೆ ಎಂಥವ್ರಿಗೆ ತೋರಿಸು? ಕಣ್ಣು ಶುದ್ಧ ಇದ್ದವ್ರಿಗೆ ತೋರಿಸು. ಯಾರ ಕಣ್ಣು ಪವಿತ್ರವ ಅದು ಅವ್ರಿಗೆ ತೋರಿಸು. ಕಣ್ಣು ಪವಿತ್ರ ಹೆಂಗಾಯ್ತವ? ಕಣ್ಣು ಪವಿತ್ರ ಹೆಂಗಾಯ್ತವ? ವಚನಗಳನ್ನು ಓದ್ರೆ ಕಣ್ಣು ಪವಿತ್ರ ಆಯ್ತವ. ಲಿಂಗವನ್ನು ನೋಡಿದ್ರೆ ಕಣ್ಣು ಪವಿತ್ರ ಆಯ್ತವ. ಲಿಂಗವನ್ನ ದೃಷ್ಟಿ ಇಟ್ರೆ ಕಣ್ಣು ಪವಿತ್ರ ಆಯ್ತವ. ಮಹಾತ್ಮರ ಪಾದಕ್ಕೆ ದರ್ಶನ ಮಾಡಿದ್ರೆ ನಾವು ಪವಿತ್ರ ಆಗ್ತೀವಿ. ಹಾಗೆ ಶರಣರ ದರ್ಶನ, ಮಹಾತ್ಮರ ದರ್ಶನ, ಲಿಂಗ ನೋಟ, ವಚನಗಳ ಓದು ಎಲ್ಲವನ್ನ ನಮಗೆ ಶುದ್ಧ ಮಾಡ್ತಾವ. ಶುದ್ಧ ಮಾಡೋದಷ್ಟೇ ಅಲ್ಲ, ಎಂಥ ಸಮಸ್ಯೆಗಳೇ ಬರಲಿ ನಮ್ಮ ಜೀವನದಾಗ,
ಎಂಥ, ಯಾಕಂದ್ರೆ ಎಲ್ಲನೂ ನಾವು ಇಚ್ಛೆ ಪಟ್ಟಂಗೆ ಆಗಲ್ಲ. ನಾವು ಅಂತೀವಿ, ಏನೇನೋ ಅಂತೀವಿ, ಹಿಂಗೆ ಪ್ಲ್ಯಾನ್ ಹಾಕ್ಬೇಕು, ಹಿಂಗೆ ಪ್ಲ್ಯಾನ್ ಹಾಕ್ಬೇಕು, ನನ್ನ ಸೊಸಿ ಬರೋಕ್ಕೆ ಹಿಂಗೆ ಇರಬೇಕು, ಆಕೆ ನನ್ನ ಮಾತು ಹಿಂಗೆ ಹೇಳಿದ ಕೂಡಲೇ ಆರ್ಡ್ರ್ ಒಬೇ ಮಾಡಬೇಕು. ಎಲ್ಲ ನಾವು ಪ್ಲ್ಯಾನ್ ಮಾಡ್ತೀವಿ. ನಮ್ಮ ಪ್ಲ್ಯಾನ್ ಪ್ರಕಾರ ನಡೀತಾವೇನೆಲ್ಲ? ಸ್ವಲ್ಪ ಹೆಚ್ಚು ಕಡಿಮೆನೂ ಹಾಗೆ ಆಗ್ತಾವ. ಆ ಹೆಂಗೆ ಹೆಚ್ಚ ಕಡಿಮೆ ಆದ್ರೂ ಅದನ್ನು ತಾಳ್ಮೆ ತಗೊಳ್ಳೋಂಥ ತಾಕತ್ತು ಬರೋದು ಎದರ್ಲಿಂದ ಅಂದ್ರೆ ಈ ವಚನಗಳಿಂದಲೇ ಆ ತಾಕತ್ತು ಬರ್ತದೆ, ಆ ಶಕ್ತಿ ಬರ್ತದೆ. ಅದಕ್ಕೆ ಅವ್ರು ಹೇಳಿದ್ರು ಗುರುಗಳು, ಶಬ್ದಶಃ ಅರ್ಥ ಮಾಡ್ಕೋಬೇಡ್ರಿ, ಶಬ್ದದ ಒಳಗಿರಂತ ಅರ್ಥ ಮಾಡ್ಕೋರಿ. ಕುದುರೆ ನೀರು ತೋರ್ಸಂದ್ರೆ ಹೋಗಿ ನೀರು ದೂರಿಂದ ನಿಂತು ತೋರ್ಸ್ರ ಅದು ಶಬ್ದಶಃ ಅರ್ಥ ಆಯ್ತು. ಯಾರೋ ಒಬ್ರು ಡಾಕ್ಟರ್ ಬಂದ್ರಂತ, ಡಾಕ್ಟರ್ ಸಾಬ್ರೆ ನಮ್ಮ ಅಜ್ಜಿಗೆ ಚೇಳು ಕಚ್ಚದ್ರಿ. ಹೌದಾ? ಒಂದು ಬಾಟ್ಲಿ ಇತ್ತು, ತಗೊಂಡು ಅಲ್ಲಿ ಎಲ್ಲಿ ಚೇಳು ಕಚ್ಚದಲ್ಲ ಅಲ್ಲಿ ಹಚ್ಚು, ಸ್ವಲ್ಪ ಅಲ್ಲಾಡಿಸಿ ಹಚ್ಚು ಅಂತ ಹೇಳಿದ್ರು. ಅವ ಹೋಗಿ ಅಜ್ಜಿಗೆ ಅಲ್ಲಾಡ್ಸ್ಲತ್ತ. ಮೊದಲೇ ಆಕಿ ಪಾಪ ವಯಸ್ಸಾಗ್ಯದ. ಬ್ಯಾಡೋ ಮಗ ಡಾಕ್ಟ್ರ್ ಹೇಳ್ಯಾರ ಅಜ್ಜಿ ತಾಳ್ಕೋ ಅಂತ ಅಲ್ಲಾಡ್ಸ್ಲತ್ತ. ಇದೇ ಇವ್ರು ಹೇಳಿದ ಅರ್ಥ ಅದೇ, ಮಾತಿನ ಮೂಲ ತಿಳಿಲಾರ್ದವ್ರಂದ್ರೆ ಹಂಗೆ. ಬಾಟ್ಲಿ ಅಲ್ಲಾಡ್ಸಂತ ಕೊಟ್ಟಿದ್ದ ಡಾಕ್ಟ್ರು. ಬಾಟ್ಲಿ ಯಾಕೆ ತಳಕ್ ಕೂಡ್ತದ ಔಷಧ, ಹಿಂಗೆ ಅಲ್ಲಾಡ್ಸರದ ಮ್ಯಾಲ ಬರ್ತದ, ಅಲ್ಲಾಡ್ಸ ಹಚ್ಚು ಅಂತ ಹೇಳ್ದ. ಅಜ್ಜಿಗೆ ಅಲ್ಲಾಡ್ದು. ಮತ್ತೊಬ್ಬ ಹೋದ ಹಿಂಗೆ, ಇದು ಔಷಧ ಹಿಂಗ ಚೇಳು ಕಚ್ಚದ್ರಿ ಅಂತ ಮತ್ತೊಬ್ಬ ಹೋದ. ಅವ್ರೇನು ಹೇಳಿದ್ರು, ಇದು ಕಚ್ಚಿದ ಜಾಗಕ್ಕೆ ಹಚ್ಚಪ್ಪ ಅಂತ ಹೇಳಿದ್ರು. ಆ ಯಾವ ಮೂಲೆ ಕಚ್ಚದ ಮೂಲಿಗೆ ಹಚ್ಚಲತ್ತವ. ಎಲ್ಲಿ ಮೂಲೆ ಕಚ್ಚದಲ್ಲ ಅಲ್ಲಿ ಮೂಲಿಗೆ ಹಚ್ಚಲತ್ತ. ಮಾತಿನ ಮೂಲ ಅರಿದವರಂದ್ರೆ ಇದೆ. ಮಾತು ಭಾವ ನೋಡಬೇಕು, ಮಾತಿನ ಭಾಷೆ ನೋಡಬಾರ್ದು. ತಿಳಿತಿಲ್ಲ? ಭಾಷಾಕ್ಕಿಂತ ಭಾವ ಮುಖ್ಯ. ದೇವ್ರಿಗೆ ಬೇಕಾಗಿರೋದೇನು? ಭಾವ, ಭಾಷೆ ಅಲ್ಲ. ಕೆಲವರು ಸಂಸ್ಕೃತದಾಗ ಪೂಜೆ ಮಾಡಿದ್ರೆ ದೇವ್ರಿಗೆ ಅರ್ಪಿತ ಅಂತ ತಿಳ್ಕೊಂಡು ಆ ಸಂಸ್ಕೃತದ ಪೂಜಾ ಪುನಸ್ಕಾರಗಳು ಮಾಡ್ತಾರೆ. ದೇವರಿಗೆ ಸಂಸ್ಕೃತ, ಕನ್ನಡ, ತೆಲುಗು, ಮರಾಠಿ ಮಹತ್ವದ್ದಲ್ಲ. ದೇವ್ರಿಗೆ ಬೇಕಾಗಿರೋದೇನು? ಭಾಷೆ ಹಿಂದಿರುವ ಭಾವ. ನಾವು ಯಾವ ಭಾವನೆಯಿಂದ ದೇವ್ರಿಗೆ ಪೂಜೆ ಮಾಡ್ತೀವಿ ಅದು ಮಹತ್ವ. ಈಗ ನೀವು ಸರ ತಂದಿರಿ, ನೀವು ಪೇಪರ್ದಾಗರ ಕೆಲವ್ರು ತರ್ತಾರೆ, ಕೆಲವರು ತಾಟಿನಾಗ ತರ್ತಾರೆ, ಕೆಲವರು ಬೆಳ್ಳಿ ತಾಟಿನಾಗ ತರ್ತಾರೆ, ಕೆಲವರು ಪಿಸ್ವಿದಾಗ ತರ್ತಾರೆ. ಪಿಸ್ವಿ ಮಹತ್ವದ್ದಲ್ಲ, ತಾಟ್ ಮಹತ್ವದ್ದಲ್ಲ, ಬೆಳ್ಳಿ ತಾಟ್ ಮಹತ್ವದ್ದಲ್ಲ. ಗುರುಗಳಿಗೆ ಅರ್ಪಿಸ್ತಕ್ಕಂಥ ಮಾಲೆ ಬಹಳ ಮಹತ್ವದ್ದು. ಹಂಗ ಭಾಷೆ ಮಹತ್ವದ್ದಲ್ಲ, ಭಾವ ಮಹತ್ವದ್ದು. ಅದಕ್ಕೆ ಶರಣರು ಏನು ಮಾಡಿದ್ರು? ಜನಸಾಮಾನ್ಯರಿಗೆ ಸಂಸ್ಕೃತ ಅರ್ಥ ಆಗೋದಿಲ್ಲ, ಜನಭಾಷೆಯನ್ನೇ ದೇವರಿಗೆ ಕನ್ನಡ ಕಲಿಸಿದವರೇ 12ನೇ ಶತಮಾನದ ಶರಣರು ಅನ್ನೋದು ನಾವು ಮರಿಬಾರ್ದು. ಅಲ್ಲಿ ತನಕ ದೇವ ಭಾಷೆ ಅಂದ್ರೆ ಸಂಸ್ಕೃತ, ಸಂಸ್ಕೃತದಲ್ಲಿ ಹೇಳಿದ್ರೆ ನಾವು ಮುಕ್ತಿ, ಸಂಸ್ಕೃತದಲ್ಲಿ ಹೇಳಿದ್ರೆ ಅದು ಮಂತ್ರ ಅನ್ನಂತ ಇತ್ತು. ಇಲ್ಲ, ಯಾವ ಭಾಷೆಯಲ್ಲಿ ಹೇಳಿದ್ರು ಅದು ಮಂತ್ರನೇ, ಯಾವ ಭಾಷೆಯಲ್ಲಿ ಹೇಳಿದ್ರು ಅದು ಮಂತ್ರನೇ. ದೇವ್ರಿಗೆ ಭಾಷೆ ಬೇಕಾಗಿಲ್ಲ, ಭಾಷೆ ಹಿಂದಿರುವ ಭಾವ ಮಹತ್ವದ್ದು, ಭಾವ ಮಹತ್ವದ್ದು. ಅದಕ್ಕೆ ದೇವ್ರು ಏನ್ ನೋಡ್ತಾನ? ನಮ್ಮ ಭಾವನೆ ನೋಡ್ತಾನೆ. ಯಾರು ನೀವು ಎಷ್ಟು ದಳ ಪತ್ರಿ ಏರಿಸ್ತದ ಮಹತ್ವ ಅಲ್ಲ. ಒಬ್ರು ಯಾರೋ ಪಾಪ
ಒಬ್ಬ ಬಡ ಹೆಣ್ಣುಮಗಳು ಗಂಡ ತೀರ್ಕೊಂಡಿದ್ದ. ಒಬ್ಬ ಸಾವುಕಾರನ ಹತ್ತಿರ ಸಾಲ ತಂದುಳಕಿ, ಸಂಸ್ಕಾರ ಮಾಡ್ಲಕ್ ತಂದಳು. ಎಷ್ಟು ತಂದಳು? 5,000 ರೂಪಾಯಿ ತಂದಳು. ಸಂಸ್ಕಾರ ಎಲ್ಲ ಮುಗೀತು. ಮುಗಿದಕ್ಕಿ ಅವಾಗ ಸಾವುಕಾರಿಗೆ ಯಾವಾಗ 200, ಯಾವಾಗ 500 ಕೂಲಿ ಕಷ್ಟ ಮಾಡಿ ಹುಟ್ಟಿಸ್ತಾ ಇದ್ದು. ಅವಾಗ ಸಾವುಕಾರ ಬಹಳ ಕೆಟ್ಟ ಸಾವುಕಾರವ, ಬಹಳ ದುಷ್ಟ ಸಾವುಕಾರ. ಅವನು ಕಣ್ಣಿಗೆ ಬರೇ ರೊಕ್ಕದ ಪರದಿನೇ ಇತ್ತು. ಅವನ ಕಣ್ಣಿನಾಗ ಬರೇ ಭಾವ ಇರಲಿಲ್ಲ. ಅವನ ಕಣ್ಣಿನಾಗ ಏನಿತ್ತು? ಬರೇ ಹಣ 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 ಅದೇ ಕಾಣ್ತಿತ್ತು. ಹೀಗಾಗಿ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಏನೇನೋ ಹಚ್ಚಿ ಮನೆ ಕಬ್ಜಾ ಮಾಡಬೇಕು ಅಂತ ಹೊಂಟ. ಅಲ್ಲಿ ಮಾಡಿಸಿ ಮನೆ ತಗೋಬೇಕು ಅಂತ ಹೊಂಟ. ಮನೆ ತಗೋಬೇಕಂತ ಬರ್ತಾ ಇದ್ದ. ಈ ದೆವ್ವಗಳನ್ನು ಒಳ್ಳೆಯವ್ರಿಗೆ ಕಾಣಿಸಲು ರೀ, ನೆನ್ಪಿಟ್ಕೋರಿ. ಯಾರು ದುಷ್ಟ ಇರ್ತಾರಲ್ಲ, ಯಾರು ಕೆಟ್ಟವ್ರು ಇರ್ತಾರಲ್ಲ, ಅವ್ರಿಗೆ ದೇವ್ ಕಾಣಿಸ್ತಾವಂತ. ಅವಾಗ ಅಲ್ಲೊಂದು ಪಿಶಾಚಿ ಭೇಟಿ ಆಯ್ತು. ಸೌಕರ್ಯಣ್ಣ ಎಲ್ಲಿ ನಡೆದಿದಿ ಅಂತ ಕೇಳ್ತು. ಹಿಂಗೊಬ್ರು ಸಾಲ ಕೊಡೋರಪ್ಪ ಅಂತ ನಡೆದೀನಿ. ನೀ ಎಲ್ಲಿ ನಡೆದಿದಿ ಪಿಶಾಚಿ ಅಂತ. ಹಸು ಭಾಳ ಆಗ್ಯಾವ, ಯಾರಿಗಾರ ತಿನ್ಬೇಕಂತ ನಡೆದೀನಿ ಅಂತ ಹೇಳ್ತು. ಯಾರಿಗಾರ ತಿನ್ಬೇಕಂತ ನಡೆದೀನಿ. ಮತ್ತ ಅಲ್ಲಿ ಹಿಂಗೆ ಹೋಗ್ತಾ ಇದ್ರು ಇಬ್ರು. ಅಲ್ಲಿ ಒಬ್ಬ ತಾಯಿ ಮಗನಿಗೆ ಏನು ತಪ್ಪು ಮಾಡಿನೇನೋ ಬೈಲತ್ತು, ಹೊಡಿಲತ್ತು, ಬೈಲತ್ತು. ನಿನಗೆ ಯಾವ್ದಾರ ಪಿಶಾಚಿರ ನುಂಗ್ ಹಾಕಲ್ದಲ್ಲೋ, ಎಂಥ ಹುಟ್ಟಿದಿ ನಾನು ಹೊಟ್ಟಿಲಿ ಅಂತ ಬೈಲತ್ತು. ಬೈದ ತಕ್ಷಣ ಅವ ಸೌಕಾರಂದ ನೋಡು ಪಿಶಾಚಿ ಆಹಾರ ಸಿಗುತ್ತೆ ನೋಡು, ನುಂಗಿ ಹಾಕು. ಅವಂದ ಪ್ರಭುದೇವ್ರು ಹೇಳಿದಂಗ ಮಾತಿನ ಮೊದಲ ಬಲ್ಲವರ ಅವರು ಮ್ಯಾಲಿನ ಮಾತಿಗೆ ಹೇಳ್ಯಾರು. ಸಾವುಕಾರಪ್ಪ ಭಾಷೆ ಒಳಗೆ ಭಾವ ಹಂಗಿಲ್ಲ. ಅಂತರಂಗದಲ್ಲಿ ಮಗನ ಬಗ್ಗೆ ಅಪಾರ ಪ್ರೇಮದ ತಾಯಿಗೆ ಅತ್ಯಂತ ಪ್ರೀತಿಯದ ಅಂದಾಳ. ಏನೋ ಸಿಟ್ಟಿಲಿ ಸ್ವಲ್ಪ ಏನೋ ಬೇಜಾರಾಗ್ಯದ ಅಂದಾಳ. ಆದ್ರ ಆಕಿನ ಭಾವ ಹಂಗಿಲ್ಲ, ಆಕಿನ ಒಳಗೆ ಹಂಗಿಲ್ಲ ಅಂತ ಹೇಳ್ತು ಪಿಶಾಚಿ. ಪಿಶಾಚಿ ಎಷ್ಟು ಶಾಣೆ ಅದು ಅಂತ ಅನ್ನಿಸ್ತಾವ. ಮುಂದ ಹೋದ. ಅಲ್ಲಿಬ್ರು ಗಂಡ ಹೆಂಡತಿ ಜಗಳ ಆಡ್ತಿದ್ರು. ಗಂಡ ಹೆಂಡತಿ ಜಗಳ ಆಡ್ತಾ ಇದ್ದಾಗ ಹೆಂಡತಿ ಗಂಡಗ ನಿನ್ ಪಿಶಾಚರ ನುಂಗಿ ಹಾಕಲ್ದಲ್ಲೋ ಅಂತ ಹೆಂಡತಿ ಅಲತ್ತಿಳು. ನಿನಗೆ ನುಂಗಿ ಹಾಕಲ್ದಲ್ಲೋ ಅಂತ ಅಲತ್ತಿದ್ದ. ಅವಾಗ ಇವ ಮತ್ತಂದ, ಇಲ್ಲಿ ಅಡ್ಡ ಆಹಾರ ಸಿಕ್ತು ನೋಡಿ, ನುಂಗಿ ಬಿಡು ಅಂತ ಹೇಳ್ತು. ಅಮ್ಮ ನಿನಗೆ ಗೊತ್ತಿಲ್ಲೋ, ಅವ್ರು ಮ್ಯಾಲಿನ ಮಾತಿಗೆ ಆಡತ್ತಾರ. ಮಾತಾಡ್ದ ಗಂಟೆದಾಗ ಮಾತು ಪ್ರೀತಿ ಇರ್ತಾರೆ ಇಬ್ರು. ಮಾತಾಡ್ದ ಗಂಧ ಹಂಡಿ ಜಗಳ ಅಂದ್ರೆ ಗಂಧ ತೀಡಿದಂಗಂತ ಗೊತ್ತಿಲ್ಲ ನೀನು. ಹಂಗ ಬಹಳ ಇತ್ಯದ ಮ್ಯಾಲ ಮಾತು ಏನೋ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗ್ಯದ ಸಂಸಾರದಾಗ ಬೈಲತ್ತಾರ. ಅಂತರಂಗದಾಗ ಪ್ರೀತಿ ಭಾಳದ ಅಂತ ಹೇಳ್ದ. ಹಂಗೆ ಮುಂದಕ್ಕೆ ಹೋದ್ರು. ಹಂಗೆ ನುಂಗ್ಲಾಕ್ ಬರಲ್ಲಪ್ಪ, ಹಂಗೆ ನುಂಗಲ್ಲ, ಅವ್ರ ಭಾವ ಹಂಗಿಲ್ಲ, ಭಾಷೆ ಹಂಗದಷ್ಟೇ ಅಂತ ಹೇಳ್ತು. ಮುಂದೆ ಹೋದ. ಆ ಮನೆ ಬಂತು. ವಿಧವಾ ಹೆಣ್ಮಗಳದು ಪಾಪ ವಯಸ್ಸಾಗಿತ್ತಕ್ಕಿಂದು. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ. ಅವಾಗ ಯಾಕ್ರಿ ಸಾವುಕಾರಪ್ಪ ಬಂದಿರಿ, ನಿಂದು ಎಲ್ಲ ಮನೆ ಇಷ್ಟಾಗ್ಯದ, ಬಡ್ಡಿ 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 ಎಲ್ಲ ಕೂಡ್ಸಿ ಇಷ್ಟಾಗ್ಯದ, ಖಾಲಿ ಮಾಡಿ. ಅಯ್ಯೋ ಸಾವುಕಾರ್ರಿ, 5,000 ತಂದೀನಿ, ಈಗಾಗಲೇ ನಾ 3,000 ಮುಟ್ಸೀನಿ, ಇನ್ನು 2,000 ಅದ. ಬಡ್ಡಿ ಅಂದ್ರೆ ಭಾಳ ಅಂದ್ರೆ ಇನ್ನೊಂದು 1,000, ಇನ್ನು 3 ಇದ್ದತ್ತು 4 ಇದ್ದತ್ತು. ಅದು ದುಡ್ಡಿನೇ ಹೆಂಗೆ ತಗೋತ್ರಿ?
ಇಲ್ಲ ಮೊದಲು ಖಾಲಿ ಮಾಡ್ಯಾಕ ಆಕಿ ಗಳಗಳ ಅಳ್ಳತ್ತಳು. ಹೆಂಗೆ ಮಾಡ್ಲಿಪ್ಪ, ಎಂಥ ಸಾವ್ಕಾರು ನಿನಗ ಒಂದು ಪಿಸಿ ಹಚ್ಚಿರ ನುಂಗಿ ಹಾಕಲ್ದಳು ಅಂದು. ಅವಾಗ ಪಿಸಿ ಹಚ್ಚಿ ಅಂತು ಈಕಿ ಮನಸಾಪೂರ್ವಕ ಅಂದಳು ನೋಡು ಸಾವ್ಕಾರ, ಈಕಿ ಮನಸಾಪೂರ್ವಕ ಅಂದಳು ನೋಡು. ಈಕಿನ ಭಾವನೂ ಹಂಗೆ ಅದ, ಭಾಷೆನೂ ಹಂಗೆ ಅದ. ಭಾವನೂ ಹಂಗೆ ಅದ, ಭಾಷೆನೂ ಹಂಗೆ ಅದ. ಅದಕ್ಕೆ ಭಾವ, ಅದಕ್ಕೆ ಇಲ್ಲಿ ಏನು ಹೇಳ್ಯಾರ ಗುರುಗಳು ಇವತ್ತಿಂದು ಅನುಭವ, ಮಾತಿನ ಮೊದಲ ಅಲ್ಲವರ. ಮಾತಿನ ಮೊದಲು ನಾವು ಅರ್ಥಕೋಬೇಕು. ಯಾಕೆ ಅರ್ಥಕೋಬೇಕು ಅಂತ ಹೇಳಿದ್ರೆಲ್ಲ ಉದಾಹರಣೆಗಳು, ಅನೇಕ ಉದಾಹರಣೆಗಳು ಹೇಳಿದ್ರು. ಮತ್ತ ಮನದ ತಿರುಳ ಹುರಿದವರ, ಕಂಗಳ ಕರುಳ ಕೊಯ್ದವರಂದ್ರ ನಮ್ಮ ಕಣ್ಣು ಶುದ್ಧ ಆಗಬೇಕು. ತಿಳಿತದ ನಿಮ್ಗೆ ಹೇಳ್ದ. ಮನದ ತಿರುಳ ಹುರಿದವರಂದ್ರೆ ಏನು? ಮನದ ತಿರುಳ ಹುರಿದವರ ಅಂದ್ರೆ ಮನಸ್ಸಿನಲ್ಲಿ ವ್ಯಾಮೋಹ ಹೋಗ್ಬೇಕು, ಮನಸ್ಸಿನ ಮೋಹ ಹೋಗ್ಬೇಕು. ಮನಸ್ಸು ಹೆಂಗಿರ್ಬೇಕು? ನಿರ್ಲಿಪ್ತವಾಗಿರಬೇಕು. ಸಂಸಾರದಾಗ ನಾವು ಹೆಂಗಿರಬೇಕು? ನಿರ್ಲಿಪ್ತವಾಗಿರಬೇಕು. ಬ್ಯಾಂಕ್ ಮ್ಯಾನೇಜರ್ ಕೋಟಿ 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 ಎಣಿಸ್ತಾನೆ, ನಂದಂತಾನೆ ಇಲ್ಲ. ನೀವು ಎಣಿಸ್ಬೇಕು. ಎಣಿಸ್ಲಿಕ್ಕೆ ನಾವು ಬೇಡ ಅನ್ನಲ್ಲ, ಕೋಟಿ ಕೋಟಿ ಎಣಿಸ್ರಿ. ಆದ್ರೆ ಇದೆಲ್ಲ ಶಿವನಿಚ್ಛೆಯಪ್ಪ, ಇದೆಲ್ಲ ಪರಮಾತ್ಮಂದು ಅನ್ನ ಭಾವ ಒಳಗಿತ್ತು. ಒಳಗೆ ನಮ್ದು ಅಂಬಲ್ರೇಖ ಅಂತರಂಗದಲ್ಲಿ ಮಾತ್ರ ಇದು ನಂದಲ್ಲ, ಇದು ಪರಮಾತ್ಮಂದು, ಇದು ಶಿವಂದು ಅಂದ್ರಿ ಅದು ಮನದ ತಿರುಳ ಹುರಿದವರ ಹೋಯ್ತು. ಅದಕ್ಕೆ ಈ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಜೇನ್ನೊಣ ನೋಡಿರಿ? ಜೇನ್ನೊಣ ಹೆಂಗಿರ್ತದ್ರಿ? ಕೆಟ್ಟ ಜಾಗದಾಗ ಕೂಡ್ತದೆ? ಇಲ್ಲ. ಎಲ್ಲಿ ಒಳ್ಳೇದಿರ್ತದ ಒಳ್ಳೆ ಜಾಗದಾಗೆ ಕೂಡ್ತದೆ. ಜೇನುತುಪ್ಪದ ಮೇಲೆ ಕೂಡ್ತದೆ. ಇಂಥ ಜಾಗದಾಗ ಜೇನ್ನೊಣ ಎಂದೂ ಕೂಡಲ್ಲ. ಸಾದಾ ನೊಣ ಎಲ್ಲಿ ಬೇಕಲ್ಲಿ ಕೂಡ್ತದೆ. ಅದಕ್ಕೆ ನೀವು ಎಲ್ಲಿ ಕೂಡಬೇಕು? ಯಾರು ಒಳ್ಳೆಯವ್ರ ಜಾಗದಾಗೆ ಕುಂತ್ರ ನಿಮ್ಮ ಮನಸ್ಸು ತಂಪಾಗ್ತದೆ. ಮತ್ತು ಇಂಥದಲ್ಲಿ ಕುಂತ್ರಿ ನಿಮ್ಮ ಮನಸ್ಸು ತಾಪ್ ಚಾಲು ಆಯ್ತು. ಅವ್ರು ಹೊಡಿತಾರೆ ತಾಪಿನ ಪಂಪು ನಿಮಗೆ. ಆ ಪಂಪ್ ಹೊಡೆದ್ರು ಅಂದ್ರೆ ಆಯ್ತು, ನಿಮ್ಮ ತೈ ಒಳಗೆ ಅವತಾರ ಹೇಳ್ತದೆ. ಹಂಗೆ ಏರಿಸ್ಕೋಬಾರ್ದು. ಯಾರು ಅದಕ್ಕೆ ಯಾರು ತಾಪ ಮಾಡಿಕೊಳ್ಳಾರ್ದೇನೆ ಎಚ್ಚರಿಕೆಯಿಂದ ಇರ್ತಾರಲ್ಲ ಸಂಸಾರದೊಳಗ, ಅದಕ್ಕೇನಂತಾರ? ಮನದ ತಿರುಳ ಹುರಿದವರ. ಆ ಮನಸ್ಸಿನ ತಿರುಳು ಹೆಂಗೆ ಹುರಿತದಂದ್ರೆ ಎಲ್ಲ ಮಾಡಬೇಕು, ನಾ ಅಂಬದು ಹೋಗ್ಬೇಕು. ಒಂದಿನ ಸಾದಾ ನೊಣ ಬಂದು ಜೇನುತುಪ್ಪಕ್ಕೆ ಅಂತಂದು, ಎಣ್ಣ ಇವತ್ತು ನನಗೂ ಒಂದ್ಸಲ ಜೇನುತುಪ್ಪದ ರುಚಿ ನೋಡ್ಬೇಕು ಅನಿಸ್ಲತ್ತದೋ, ಬಾ ಅವಕಾಶ ಕೊಡು ಅಂತು. ತಮ್ಮ, ನೀ ಎಲ್ಲ ಕಡೆ ಕೂಡ ಇದ್ದಿ, ಆದರೂ ಕೇಳತ್ತಿದಂದ್ರೆ ಇವತ್ತು ಬಾ, ಒಂದಿನ ಚಾನ್ಸ್ ಕೊಡ್ತೀನಿ. ಆದ್ರೆ ಜಪ್ಪುಸ್ ಕುಡಿಬೇಕು. ನಿನ್ನ ಚಟ ಏನದಂದ್ರೆ ಒಳಗೆ ಬೀಳ್ತೀನಿ, ಒಳಗೆ ಬೀಳಬೇಡ. ಒಳಗೆ ಬಿದ್ದಿ ಓದಿ ಆ ಕಡೆ ಮತ್ತೆ ಮ್ಯಾಲ ಬರಲಿನಿ. ಇಲ್ಲ ಜಪ್ಪುಸ್ ಕುಡಿತೀನಿ ನಾನು ಬಾ ಅಂತದು. ಅದು ಕುಡಿಲಕ್ಕೆ ಹೋಯ್ತು, ಒಳಗೆ ಹೋಯ್ತು. ಹಂಗೆ ನಾವು ಸಂಸಾರದ ಸವಿ ಕುಡಿಬೇಕು, ಒಳಗೆ ಬೀಳಬಾರ್ದು. ಜೇನುತುಪ್ಪದಂಗೆ ಮ್ಯಾಲಿದ್ದು ಕೊಡಿದ್ರೆ ನೀವು ಗೆದ್ರಿ. ಅಲ್ಲಂ ಪ್ರಭುವಿನ ಮಾತು ಅನುಷ್ಠಾನದಲ್ಲಿ ತಂದ್ರಿ. ಮನದ ತಿರುಳ ಹುರಿದವರ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಹೋಗ್ಬೇಕು.
ಯಾಕೆ ಎಚ್ಚರಿಕೆಯಿಂದ ಹೋಗ್ಬೇಕು. ಯಾರು ಎಚ್ಚರಿಕೆಯಿಂದ ಇರ್ತಾರಲ್ಲ ಅದಕ್ಕೆ ನಾ 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 ನನ್ನಿಂದ ನನಗಾಗಿ ನಂದ್ 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 ಅಂತ ಏನಿರ್ತದಲ್ಲ, ಆ ನಾ ಅಂಬ ಬಳ್ಳಿ ಹೋಯ್ತು. ಈಗ ಪ್ರಭುದೇವ್ರ ಮಾತು ಅದು ನಮಗೆ ಅಡಾಪ್ಟ್ ಆಯಿತು. ಅದಕ್ಕೆ ನಮ್ಮ ಮನಸ್ಸಿನೊಳಗೆ ಏನಿರಬೇಕು, ಎಲ್ಲ ಶಿವಂದಪ್ಪ, ಎಲ್ಲ ಗುರುವಿಂದು, ಇದೆಲ್ಲ ಬಸವನ ಇಚ್ಛೆ. ನಾ ಮಾಡೋ ಎಷ್ಟರವರು ದೇವ್ರು ಮಾಡಿಸ್ಕೊಳ್ತಾನೆ, ದೇವ್ರು ಕೂಡ ಕೊಟ್ಟಾನ. ನಮ್ಮ ಶಕ್ತಿ ಏನು, ಹಿಂಗ ಭಾವ ನಮ್ದಿರ್ಬೇಕು. ಬಸವಣ್ಣ ಕಲ್ಯಾಣ ಕಟ್ಟಿದ್ರು, ಸಾಮ್ರಾಜ್ಯನೇ ನಿರ್ಮಾಣ ಮಾಡಿದ್ರು, ಎಲ್ಲರಿಗೆ ಅವರೇ ತಂದ್ರು. ಆದರೆ ಏನು ಮಾಡಿದ್ರು, ನನಗಿಂತ ಕಿರಿಯರಿಲ್ಲ ಅಂತ ಹೇಳಿದ್ರು. ನೀವೇ ದೊಡ್ಡವರಪ್ಪ, ನೀವೇ ದೊಡ್ಡವರು, ನೀವೇ ದೊಡ್ಡವರು. ಒಂದ್ಸಲ ಬಸವ ಬಾರಯ್ಯ ಭಕ್ತರು, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರು ಉಂಟೆ ಹೇಳಯ್ಯ, ಮತ್ತಾರು ಇಲ್ಲ, ಮತ್ತಾರು ಇಲ್ಲ. ಇಷ್ಟು ಅಂಬಟ್ಟಿಗೆ ಎಲ್ಲ ಶರಣರು ಗಡ್ಬಡ್ ಬಸವಣ್ಣವ್ರಿಗೆ ಅಂಬದು ಬಂದಂಗೆ ಕಾಣಿಸ್ತಪ್ಪೋ ಅಲ್ಲತ್ತ. ಮುಂದಿನ ಮಾತು ಇನ್ನು ಪೂರ್ತಿ ಕೇಳಿ ಶರಣರೇ ನನ್ನ ಮಾತು ಅಂದ್ರಂತ. ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರು ಉಂಟೆ ಹೇಳಯ್ಯ, ಮತ್ತಾರು ಇಲ್ಲ, ಮತ್ತಾರು ಇಲ್ಲ, ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ. ಮುಂದೆ ಹೇಳ್ತಾರ, ಉಳಿದವರೆಲ್ಲರೂ ಜಂಗಮಲಿಂಗ ನೀನೇಯ್ಯ. ಉಳಿದವರೆಲ್ಲ ಯಾರು ಉಳಿದವರೆಲ್ಲ ಪರಮಾತ್ಮನ, ನೀವೆಲ್ಲ ಪರಮಾತ್ಮರು, ನೀವೆಲ್ಲ ಮಹಾ ಜಂಗಮರು, ಜಂಗಮಲಿಂಗ. ಜಂಗಮಲಿಂಗ ಅಂದ್ರೆ ಶಿವ ಅಂತ ಅರ್ಥ. ಅದಕ್ಕೆ ಅಂಥ ವಿನಯ ನಮ್ರತೆಯಿಂದ, ಅದಕ್ಕೆ ನಾವು ಪ್ರತಿಯೊಂದರಲ್ಲಿ ನಾ 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 ಬರಬಾರ್ದು. ನೀ 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 ಗಂಡ ಹೆಂಡತಿ ಜಗಳನು ಹಂಗೆ ಅದಕ್ಕೆ ಆಯ್ತಾವ. ನಂದು ಖರೆ, ಗಂಡ ನಂದು ಖರೆ, ಹೆಂಡತಿ ನಂದು ಖರೆ. ಸ್ವಲ್ಪ ಈಗ ಮನೆಗೆ ಹೋಗಿ ಎಲ್ಲ ನಿಂದೆ ಅಂತ ಪತಿದೇವ್ರು ಅನ್ಬೇಕು ನಿಮಗೆ. ನೀವು ನಂದೇ ಅನ್ಬೇಡ, ನೀವು ನಂದೇನಿಲ್ರಿ ಎಲ್ಲ ನಿಮ್ಮದೇ ಅಂತ ಅವ್ರು ಅನ್ಬೇಕು. ಮೊನ್ನೊಂದು ಮನೆ ಶಾಂತಿಗೆ ಹೋಗಿದ್ದ, ಮೊದಲು 4 ತಗಡದಿತ್ತು, ಚಂದ RCCಯಾಗಿ ದೊಡ್ಡಾದ ಮನೆ ಕಟ್ಟ್ಯಾರ. ಅಂದ 10-15 ವರ್ಷ ಕೆಳಗೆ ಬಂದೀನಿ, ಎಷ್ಟು ಚಂದ ಮನೆ ಕಟ್ಟಿರಲ್ಲ, ಎಷ್ಟು ಚಂದ ಕಟ್ಟಿರಿ, ಎಷ್ಟೇ 4 ತಗಡದಿತ್ತು, ಈಗ ಎಷ್ಟು ಚಂದ ಮನೆ ಕಟ್ಟಿರಿ ಅಂದ. ಗಂಡ ಏನಂದ, ಹುಡುಗಳೇ ನಂದೇನಿಲ್ಲ ನೋಡ್ರಿ, ಎಲ್ಲ ನನ್ನ ಹೆಂಡತಿ ಪುಣ್ಯ ರೀ ಅಂದ. ಅಷ್ಟಾಗ ಹೆಂಡತಿ ಏನಂದಳು, ಗುರುಗಳೇ ನಾನು ಗಳಿಸೋಕಿ ನಾ ಮಾಡಾಕಿ ಎಲ್ಲ ಅವ್ರದ್ದೇ ರೀ, ನಂದೇನಿಲ್ಲ ಅಂದ. ಆ ಮನೆ ಜಗಳ ಆಯ್ತದೆ, ಆ ಮನೆನೇ ಸ್ವರ್ಗ ಆಯ್ತದ, ಸ್ವರ್ಗ ಆಯ್ತು. ಅದಕ್ಕೆ ನಾ ಅಂಬದು ಹೋಯ್ತು, ಮನೆ ಸ್ವರ್ಗ ಆಯ್ತು. ನಾ ಅಂಬದು ಬಂತು, ಮನೆ. ಅದಕ್ಕೆ ನಾ ಅಂಬದು ಹೋಗ್ಬೇಕು. ಇವತ್ತೇನು ಗುರುಗಳು 3 ಮಾತು ಹೇಳ್ಯಾರ. ಕಂಗಳ ಕರುಳ ಕೊಯ್ದವರ, ಮನದಾ ತಿರುಳ ಹುರಿದವರ, ಮಾತಿನ ಮೊದಲ ಬಲ್ಲವರ ಎನಗೊಮ್ಮೆ ತೋರ. ಇಂಥವ್ರಿಗೆ ತೋರ್ಸಪ್ಪ ಅಂತ ಪ್ರಭುದೇವ್ರು ಹೇಳ್ಯಾರ. ಈ ಮಾತುಗಳನ್ನು ನಮ್ಮ ಅನುಷ್ಠಾನದಲ್ಲಿ ತಂದ್ರ, ನಮ್ಮ ಬದುಕಿನಲ್ಲಿ ತಂದ್ರ, ಅದಕ್ಕೆ ಬರೇ ಮಾತು ಭಾಳ ಚಲೋ ಚಲೋ ಅಂದ್ರೆ ಉಪಯೋಗ ಇಲ್ಲ. ಈಗ ಅಡಿಗೆ ಮಾಡ್ತೀರಿ, ಘಮ 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 ಬರ್ತದೆ, ಗಂಧ ಬರ್ತದೆ. ಅದ್ರ ತುಪ್ಪ ಹಾಕ್ರೆ ಮತ್ತೆಷ್ಟು ಯಾವಾಗ ಉಳ್ಳ ಅಂತ ಅನಿಸ್ತು. ಉಣ್ಲಾರ್ದೇನೆ ಒಂದು 2 ದಿವಸ ಹಂಗೆ ಇಟ್ರಿ, 3 ದಿವಸ ಇಟ್ರಿ, ಮತ್ತು ಉಣ್ಬೇಕಂತದೇನು. ಅದು ಬಲ್ಲಿ ಹೋಗ್ಬಾರ್ದು ಅನ್ನಿಸ್ತು, ಬಲ್ಲಿ ಹೋಗ್ಬಾರ್ದು ಅನ್ನಿಸ್ತು. ಅವಾಗ ಯಾವಾಗ ಅಡ್ಗೆ ಮಾಡಿರ್ತೀರಿ, ಆ ಮಾಡಿದಾಗ ಅವಾಗಿಂದ ಅವಾಗೆ ಉಂಡ್ರೆ ಅದು ತಾಕತ್ತು ಕೊಡ್ತದೆ, ಮನುಷ್ಯನಿಗೆ ಶಕ್ತಿ ಕೊಡ್ತದೆ, ಶಕ್ತಿ ಕೊಡ್ತದ, ರಕ್ತ ಆಗ್ತದ, ಶಕ್ತಿ ಕೊಡ್ತದ. ಹೆಂಗ ಅಡ್ಗೆ ಉಂಡ್ರೆ ನಮ್ಗೆ ತಾಕತ್ತು ಕೊಡ್ತದಲ್ಲ, ಈ ಪ್ರವಚನ ಕೇಳಿದ್ರೆ ಸಾಕಲ್ಲ, ಅದನ್ನ ಜೀವನದಲ್ಲಿ ಒಳಗೆ ಉಂಡ್ರೆ, ಒಳಗೆ ತಗೊಂಡ್ರ ನಮಗೂ ತಾಕತ್ತು ಕೊಡ್ತದ, ನಮಗೂ ಶಕ್ತಿ ಕೊಡ್ತದ, ನಮಗೂ ತಾಕತ್ತು ಬರ್ತದ, ಶಕ್ತಿ ಬರ್ತದ. ಅದಕ್ಕೆ ಅಂಥ ಶಕ್ತಿ
ನಾವೆಲ್ಲ ಪಡ್ಕೊಂಡು ಸಮಯ ಆಗ್ಯದ. ಮತ್ತು ನಾಳೆ ಬರ್ರಿ, ಮುಂದಿನ ವಿಷಯವನ್ನು ಕೇಳ್ರಿ ಅಂತ ಹೇಳ್ತಾ, ಇವತ್ತ ಎಲ್ಲ ಅಲ್ಲಿ ಗಾಡಿ ಎಲ್ಲ ನಿಂತವ. ಯಾರು ಇಚ್ಛೆ ಇದ್ದವ್ರು ಗಾಡಿದಾಗ ಹೋಗಿ ಕೂಡ್ರಿ, ನಿಮ್ಮ ಏರಿಯಾಗೆ ಬಿಡ್ತಾರ. ಮಳೆ ಬರಲಿ ಮೆಟ್ಲಿ ಅಂತ ತಿಳ್ಕೊಂಡು ಗಾಡಿ ಅಲ್ಲಿ ನಿಂದ್ರಿಸ್ಯಾರ. ಈಗ ಮಂಗಲದೊಂದಿಗೆ ಕಾರ್ಯಕ್ರಮ ಮುಕ್ತ. ಜಯ